ಐಷಯನು ಬರೆದ ಪ್ರವಚನ ಗ್ರಂಥ, ಬುಕ್ ಆಫ್ ಐಷಯ, ಚಾಪ್ಟರ್ 54, 54ನೇ ಅಧ್ಯಾಯ, 1ನೇ ವಾಕ್ಯ. ಹೆರದವಳೆ ಬಂಜೆಯೇ ಹರ್ಷಧ್ವನಿಗೈ ಪ್ರಸವ ವೇದನೆಯನ್ನು ಅನುಭವಿಸದವಳೆ ಆನಂದ ಸ್ವರವನ್ನೆತ್ತಿ ಕೂಗು. ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಯೆಹೋವನು ಹೇಳುತ್ತಾನೆ. ಇದು ಪ್ರವಚನೆಯ ಶಬ್ದ. ಇದು ಆಮೆನ್. ಅಲ್ಲಿ ಕೊಟ್ಟಿರುವಂತ ಪದ ಎರದವಳೆ. ಎರದವಳೆ ಅಂದ್ರೆ ನಿನಗೆ ಮಗುವನ್ನ ಜನ್ಮ ಕೊಡದೇ ಇರುವವರು. ಎರದವಳೆ, ಬಂಜೆಯೇ, ಹರ್ಷಧ್ವನಿಗೈ ಅಂದ್ರೆ ಈ ತಿಂಗಳು ನೀವು ಹರ್ಷಧ್ವನಿಗೈಬೇಕು. ಯು ಮಸ್ಟ್ ಸೆಲೆಬ್ರೇಟ್. ಒಂದು ನ್ಯಾಚುರಲ್ ಆಗಿ ನಡೆಯುವ ಕಾರ್ಯ, ಆದ್ರೆ ದೇವರು ಮಾಡಕ್ ಹೋಗೋದು ಸೂಪರ್ ನ್ಯಾಚುರಲ್ ಆದ ಕಾರ್ಯ. ಅಲ್ಲಿ ಹೇಳಿರುವಂತ ಮಾತು ಎರದವಳೆ, ಬಂಜೆಯೇ, ಹರ್ಷಧ್ವನಿಗೈ. ಪ್ರಸವ ವೇದನೆಯನ್ನು ಅನುಭವಿಸದವಳೆ, ಪ್ರಸವ ವೇದನೆಯನ್ನು ಅನುಭವಿಸದವಳೆ ಆನಂದ ಸ್ವರವೆತ್ತಿ ಕೂಗು. ಇವರು ಹೆಂಗೆ ಕೂಗಕ್ ಸಾಧ್ಯ ಅಂದ್ರೆ, ನೀನು ಇದುವರೆಗೂ ಅದರ ಎಕ್ಸ್ಪೀರಿಯನ್ಸ್ ಆಗದೆ ಇರುವ, ಅದರ ಅನುಭವ ಇಲ್ಲದೆ ಇರುವ ನೀನು ಆ ಅನುಭವಸ್ಥರಿಗಿಂತ ಹೆಚ್ಚಾಗಿ ಸಂತೋಷ ಪಡುವಂತ ಕಾಲ ಇದು. ನಿಮಗೆ ಅರ್ಥ ಆಗ್ಲಿಲ್ಲ? ಇದುವರೆಗೂ ಅನುಭವಿಸದೇ ಇರುವ ಫಲಗಳು, ಇದುವರೆಗೂ ಕಾಣದೇ ಇರುವಂತ ರಿಸಲ್ಟ್ಗಳು, ಇದುವರೆಗೂ ಎಕ್ಸ್ಪೀರಿಯನ್ಸ್ ಮಾಡದೆ ಅನುಭವಕ್ಕೆ ಬರದೇ ಇರುವಂತ ಕೆಲ ಕಾರ್ಯಗಳು ದೇವರು ನಿನ್ನ ಜೀವನದಲ್ಲಿ ಈ ತಿಂಗಳು ಮಾಡಲಿಕ್ಕೆ ಹೋಗ್ತಾನೆ ಅಂದ್ರೆ ಎಷ್ಟು ಜನ ಅದಕ್ಕೆ ಆಮೇಲೆ ಹೇಳ್ತೀರಾ? ಹರ್ಷಧ್ವನಿಗೈ. ಪ್ರಸವ ವೇದನೆಯನ್ನು ಅನುಭವಿಸದವಳೆ ಆನಂದ ಸ್ವರವೆತ್ತಿ ಕೂಗು. ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು. ನೋಡ್ರಿ, ಒಂದು ಗಂಡ ಉಳ್ಳವರಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು. ನ್ಯಾಚುರಲ್ ಅಲ್ಲ ಅದು, ನ್ಯಾಚುರಲೇ ಅಲ್ಲ ಅದು. ಇದು ಸೂಪರ್ ನ್ಯಾಚುರಲ್ ಆಗಿ ನಡೆಯೋ ಕಾರ್ಯ. ಆಮೇಲೆ ಯೋಗ್ಯತೆ ಇರೋರಿಗಿಂತ ಯೋಗ್ಯತೆ ಇಲ್ಲದೆ ಇರೋರು, ಅರ್ಹತೆ ಇರೋರಿಗಿಂತ ಅರ್ಹತೆ ಇಲ್ಲದೆ ಇರುವವರಿಗೆ ಮಕ್ಕಳು ಹೆಚ್ಚಾಗೋದು ಎಂದು ಯೆಹೋವನು ಹೇಳುತ್ತಾನೆ. ನಿನ್ನ ಗೂಡಾರದ ಸ್ಥಳವನ್ನು ವಿಸ್ತರಿಸು ಎಂದು ಯಾರು ಹೇಳ್ತಾರೆ? ಯೆಹೋವನು ಹೇಳ್ತಾನೆ. ಆಮೇಲೆ ಇನ್ನ ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದಾಗ ದೇವರು ಹೇಳಿದಂತ ಪದ, ಆದಿಕಾಂಡ ಪುಸ್ತಕ, ಬುಕ್ ಆಫ್ ಜೆನೆಸಿಸ್, ಚಾಪ್ಟರ್ 1, 1ನೇ ಅಧ್ಯಾಯ, 28ನೇ ವಾಕ್ಯ. 5 ಕಾರ್ಯಗಳು. ನಂಬರ್ 1, ಬಿ ಫ್ರೂಟ್ಫುಲ್, ನೀನು ಫಲಭರಿತನಾಗಿರು. ನಂಬರ್ 2, ಇನ್ಕ್ರೀಸ್, ನೀನು ಹೆಚ್ಚು. ನಂಬರ್ 3, ನೀನು ತುಂಬು, ಫಿಲ್. ನಂಬರ್ 4, ಸಬ್ಡ್ಯೂ, ಕೈವಶ ಮಾಡ್ಕೋ, ವಶಪಡಿಸ್ಕೋ. ನಂಬರ್ 6, ರೂಲ್, ದೊರೆತನ ಮಾಡು. ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದಾಗಲೇ ಆತನು ನಮ್ಮನ್ನ ಸೃಷ್ಟಿ ಮಾಡಿರೋ ಒಂದು ಉದ್ದೇಶ, ನಾವು ಫಲಭರಿತರಾಗಿರ್ಬೇಕು ಎಂದು. ದೇವರು ಸೃಷ್ಟಿ ಮಾಡಿದಾಗ ನಿನ್ನನ್ನ ಕುರಿತು ದೇವರಿಗಿರುವ ಪದ್ಧತಿ, ನೀನು ಫಲಭರಿತವಾಗಿರ್ಬೇಕು ಅನ್ನೋದು. ಹಾಗಾದ್ರೆ ದೇವರ ದೃಷ್ಟಿಯಲ್ಲಿ ನೀನು ಫಲ ಇಲ್ಲದೆ ಇರೋ ವ್ಯಕ್ತಿ ಅಲ್ಲ, ನೀನು ಫಲ ಕೊಡುವಂತ ಫಲಭರಿತವಾದ ವ್ಯಕ್ತಿ. 1ನೇ ಅಧ್ಯಾಯ 28ನೇ ವಾಕ್ಯ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಅವರನ್ನ ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಬಹು ಸಂತಾನವುಳ್ಳವರಾಗಿ ಡೌನ್ ಆಗಂಗಿಲ್ಲ. ನೀವು ನನ್ನ ಜೊತೆ ಇದ್ದೀರಾ? ಹೆಚ್ಚಿರಿ. ಹೆಚ್ಚಿರಿ ಅಂದ್ರೆ ಏನು? ಇನ್ಕ್ರೀಸ್. ಎರದವಳೆ, ಬಂಜೆಯೇ, ಹರ್ಷಧ್ವನಿಗೈ,
ಪ್ರಸವ ವೇದನೆಯನ್ನ ಅನುಭವಿಸದವಳೆ ಆನಂದ ಸ್ವರ ಎತ್ತಿ ಕೂಗು. ಗಂಡ ಉಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಯೆಹೋವನು ಹೇಳ್ತಾನೆ. ಅದರಿಂದ ನೀನು ಏನ್ ಮಾಡಬೇಕು? ಎರಡನೇ ವಾಕ್ಯ, ನಿನ್ನ ಗೂಡಾರದ ಸ್ಥಳವನ್ನು ವಿಸ್ತರಿಸು. ಹಾಗಾದ್ರೆ ಕೆಲವರ ಟೆರಿಟರಿಗಳು, ಕೆಲವರ ಪ್ರಾಂತ್ಯಗಳು ವಿಶಾಲವಾಗಕ್ಕೆ ಹೋಗುತ್ತೆ. ಕೆಲವರ ಪ್ರಾಂತ್ಯ ವಿಶಾಲವಾಗಕ್ಕೆ ಹೋಗುತ್ತೆ. ನೀವು ಚಿಕ್ಕದು ಯೋಚನೆ ಮಾಡ್ತಾ ಇದ್ರಿ, ದೇವರು ದೊಡ್ಡದ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾನೆ. ನನಗೆ ಆ ವಾಕ್ಯದಲ್ಲಿ ಬಹಳ ಇಷ್ಟ ಕೊಟ್ಟಿದ್ದಂದ್ರೆ, ಎರಡನೇ ವಾಕ್ಯದಲ್ಲಿ ನಿನ್ನ ಗುಡಾರದ ಸ್ಥಳವನ್ನ ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳನ್ನ ಏನ್ ಮಾಡ್ಲಿ? ಹರಡಲಿ. ಸ್ಪ್ರೆಡ್ ಔಟ್. ತಡೆ ಹಿಡಿಬೇಡ. ಅಯ್ಯೋ ನಮ್ಗಿಷ್ಟೇ ಸಾಕಪ್ಪ ದೇವ್ರೆ, ಥ್ಯಾಂಕ್ ಯು, ನಮಗೇನು ಅತಿ ಆಸೆ ಏನಿಲ್ಲ, ನಾವು ಇಷ್ಟೇ ಸಾಕು. ನೋ, ದೇವರು ನಿನ್ನನ್ನು ಅಭಿವೃದ್ಧಿ ಮಾಡುವಾಗ, ನಿನಗೆ ದೇವರು ಫಲ ಕೊಡುವಾಗ, ನಿನ್ನ ಪ್ರಾಂತ್ಯ ಅದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಚತುರ್ದಿಕ್ಕುಗಳಲ್ಲಿ ಅದರ ಪ್ರಾಂತ್ಯ ವಿಸ್ತಾರವಾಗ್ಲಿಕ್ಕೆ ಹೋಗುತ್ತೆ. ಯಾರಾದ್ರೂ ನಂಬೋರು ಇದ್ರೆ ಗಟ್ಟಿಯಾಗ ಆಮೇಲೆ ಹೇಳ್ರಿ, ಈ ಸಭೆಯ ಪ್ರಾಂತ್ಯ ವಿಶಾಲವಾಗ್ಲಿಕ್ಕೆ ಹೋಗುತ್ತೆ. ಸಂಕೋಚ ಪಡಬೇಡ. ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನ ಬಲಪಡಿಸು. ಹಾಗಾದ್ರೆ ದೇವರ ಅಜೆಂಡಾ ಏನು ಗೊತ್ತಾ? ನಿನ್ನನ್ನು ಉದ್ಧಾರ ಮಾಡೋದು, ನಿನ್ನನ್ನು ಆಶೀರ್ವಾದ ಮಾಡೋದು, ನೀನು ಫಲಭರಿತವಾಗಿರ್ಬೇಕು. ನೀನು ಬಂಜತನ ನಿನಗೆ ಬೇಡ, ದೇವರ ಉದ್ದೇಶ. ಹಾಗಾದ್ರೆ ಇದು ಎಲ್ಲಿಂದ ಬಂತು? ಸೈತಾನ್ ತಂದ. ಅದನ್ನು ನಾವು ಇವತ್ತು ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋಗ್ತೀವಿ. ನೀವು ನನ್ನ ಜೊತೆ ಇದ್ದೀರಾ? ಬಂಜತನ ನಿಮ್ಮ ಆತ್ಮಿಕ ಜೀವನದಲ್ಲಿ ಇರೋದಿಲ್ಲ, ಶಾರೀರಿಕ ಜೀವನದಲ್ಲಿ ಇರೋದಿಲ್ಲ, ಫೈನಾನ್ಷಿಯಲ್ ಮ್ಯಾಟ್ರಲ್ಲಿ ಇರೋದಿಲ್ಲ, ನಿಮ್ಮ ಬಿಸ್ನೆಸ್ಸಲ್ಲಿ ಕಾಣೋದಿಲ್ಲ. ನೀವು ಹೋಗುವ ಸ್ಥಳಗಳಲ್ಲಿ ಎಲ್ಲ ಕಡೆಗಳಲ್ಲಿ ಯಶಸ್ವಿ ಆಗ್ತೀರ ವಿನಃ ನೀವು ಕೆಳಗಿನವರಾಗೋದಿಲ್ಲ, ನೀವು ಹೆಚ್ಚುತ್ತಾ ಇರ್ತೀರ. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ, ಆಮೇನ್, ಹಲ್ಲೆಲೂಯ. ಹಾಗಾದ್ರೆ ಈ ಫಲ ಉಂಟಾಗಬೇಕಾದ್ರೆ ಫಲ ಎಲ್ಲಿಂದ ಉಂಟಾಗುತ್ತೆ? ಅದಕ್ಕೊಂದು ಬೀಜ ಬೇಕು. ಆ ಬೀಜ ಎಲ್ಲಿದೆ? ಅದು ನಿಮ್ಮಲ್ಲಿದೆ. ಅದನ್ನ ಇವತ್ತು ರಿಲೀಸ್ ಮಾಡಬೇಕು. ಆಮೇಲೆ 5 ರೀತಿಯ ಬೀಜಗಳಿದೆ. ಒಂದನೇ ಬೀಜ ದೇವರ ವಾಕ್ಯವಾಗಿರುತ್ತೆ. ಅದಕ್ಕೆ ಮುಂಚೆ ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯದ 22ನೇ ವಾಕ್ಯವನ್ನು ಗಮನಿಸ್ರಿ. 8:22. ಭೂಮಿಯು ಇರುವ ತನಕ ಬಿತ್ತನೆಯು ಕೊಯ್ಲು, ಚಳಿಯು ಸೆಕೆಯು, ಬೇಸಿಗೆ ಕಾಲವು ಹಿಮಕಾಲವು, ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡನು. ಆಮೆನ್. ಇದು ಯಾರಿಗೆ ಹೇಳ್ತಾ ಇರೋದು? ನೋಹನ ಬಳಿಯಲ್ಲಿ ದೇವರು ಹೇಳ್ತಾ ಇರೋದು. ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 22ನೇ ವಚನ. ಬೀಜ ಬಿತ್ತನೆಯ ಕೆಲಸ. 2ನೇ ಪದ ಏನು? ಬಿತ್ತಿದ್ರೆ ಕೊಯ್ಲು ಕೆಲಸ. ಸ್ತೋತ್ರ. ಹಾಗಾದ್ರೆ ನಿನ್ಗೆ ಒಂದು ಸೀಸನ್ ದೇವರು ಇಟ್ಟಿದ್ದಾನೆ. ಬಿತ್ತೋದಕ್ಕೊಂದು ಕಾಲ ಅಂದ್ರೆ ಕುಯ್ಯೋದಕ್ಕೊಂದು ಕಾಲ. ಹಾಗಾದ್ರೆ ಫೆಬ್ರವರಿ ತಿಂಗಳು 2019 ಇದು ಕೊಯ್ಲಿನ ಕಾಲವಾಗಿರುತ್ತೆ, ಫಸಲಿನ ಕಾಲವಾಗಿರುತ್ತೆ. ಆಮೇಲೆ ಬೀಜ ಬಿತ್ತದೆ, ನೀನು ಹೆಂಗೆ ಕುಯ್ಯಕ್ಕೆ ಸಾಧ್ಯ? ಬಿತ್ತದೆ ಕುಯ್ಯೋದಕ್ಕೆ ಸಾಧ್ಯನಾ? ಇಲ್ಲಲ್ಲ. ಹಾಗಾದ್ರೆ ಒಂದು ದೇವರ ವಚನದ ಪ್ರಕಾರ ಬೀಜ ದೇವರ ವಾಕ್ಯವಾಗಿರುತ್ತೆ. ಆಮೇಲೆ ಓದೋಣ. ದ ಸೀಡ್ ಆಫ್ ದ ವರ್ಡ್. ಒಂದು ದೇವರ ವಾಕ್ಯ. ಘಟಗಳ್ರಿ, ಅದೇನದು? 8ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 11ನೇ ವಚನ. 8:11. ಆ ಸಾಮ್ಯದ ಅರ್ಥವೇನೆಂದರೆ, ಆ ಬೀಜವೆಂದರೆ ದೇವರ ವಾಕ್ಯ. ಆ ಬೀಜವೆಂದರೆ ಯಾವುದು? ಆಮೇಲೆ ಬೀಜ ಅಂದ್ರೆ ಯಾವುದು?
ಬಿತ್ತುವವನು ಬಿತ್ತಲಿಕ್ಕೆ ಹೊರಟನು. ಕೆಲವೊಂದು ಬೀಜಗಳು ದಾರಿಯ ಮಗ್ಗಲಲ್ಲಿ ಬಿದ್ದವು, ಕೆಲವೊಂದು ಬೀಜಗಳು ಬಂಡೆಗಳ ಮೇಲೆ ಬಿದ್ದವು, ಕೆಲವೊಂದು ಬೀಜಗಳು ಮುಳ್ಳು ಗಿಳ್ಳುಗಳ ಮೇಲೆ ಬಿದ್ದವು, ಕೆಲವೊಂದು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿತ್ತು. ಆಮೇಲೆ ದಾರಿ ಮಗ್ಗಲಲ್ಲಿ ಬಿದ್ದ ಬೀಜವನ್ನ ಹಕ್ಕಿಗಳು ತೆಗೆದುಕೊಂಡು ಹೋಯಿತು. ಮುಳ್ಳು ಗಿಳ್ಳುಗಳ ಮಧ್ಯದಲ್ಲಿ ಬಿದ್ದ ಬೀಜ ಅದು ಬೆಳೆಯಲಿಲ್ಲ. ಬೆಳೆದು ಬಂದಾಗ ಮುಳ್ಳು ಗಿಳ್ಳುಗಳು ಅದು ಹಾಕ್ಬಿಡ್ತು. ಬಂಡೆ ಮೇಲೆ ಬಿದ್ದ ಬೀಜ ಅದಕ್ಕೆ ಆಳವಾಗಿ ಬೇರೆ ಇಳಿಸೋಕ್ಕಾಗಲಿಲ್ಲ, ಆದ್ರಿಂದ ಅದು ಒಣಗೋಯ್ತು. ಆದರೆ ಒಳ್ಳೆ ನೆಲದಲ್ಲಿ ಬಿದ್ದಂತ ಬೀಜ, ಒಳ್ಳೆ ಮನಸ್ಸಿನಲ್ಲಿ ಬಿದ್ದಂತ ಬೀಜ, ನಿನ್ನ ಹೃದಯ ಎಂಬ ಒಳ್ಳೆಯ ಮನಸ್ಸಿನಲ್ಲಿ ದೇವರು ಬಿತ್ತಿದ ಬೀಜ, ವಾಕ್ಯ ಎಂಬ ಬೀಜ, ಅದು 30, 60, 100ರಷ್ಟು ಫಲ ತರುವಂಥದ್ದಾಗಿದೆ. ಹಾಗಾದ್ರೆ ದೇವರ ವಾಕ್ಯ ಕೇಳುವ ನಿನ್ನ ಜೀವನ ಫಲಭರಿತವಾಗಿರುತ್ತೆ. ಸಂಬಡಿ ವಾಕ್ಯ ಗೊತ್ತಿರೋರು ಮಾತ್ರ ಆಮೇಲೆ ಹೇಳ್ರಿ. ಬೈಬಲ್ ಸ್ಟ್ಯಾಂಡ್ ಅಲ್ಲಿ ಇರೋದಲ್ಲ, ಬೈಬಲ್ ಸ್ಟ್ಯಾಂಡ್ ಅಲ್ಲಿ ಇರಬೇಕಾದದಲ್ಲ, ಬೈಬಲ್ನ ವಾಕ್ಯಗಳು ನಿನ್ನ ಹೃದಯದಲ್ಲಿರಬೇಕು. ಅವುಗಳನ್ನ ನಿನ್ನ ಹೃದಯದಲ್ಲಿ ಜೋಪಾನವಾಗಿ ಬಚ್ಚಿಟ್ಕೊಳ್ಬೇಕು, ಕಾಪಾಡ್ಕೊಳ್ಬೇಕು. ಅವುಗಳನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಸ್ತೋತ್ರ ಹೇಳಿಲ್ವಲ್ರಿ. ಫಲಭರಿತರು ಅಂದಾಗ ಎಲ್ರಿಗೂ ಸ್ತೋತ್ರ. ವಾಕ್ಯ ಬೇಕಾ ಅಂದ್ರೆ ವಾಕ್ಯ ಇಲ್ಲದೆ ನೀನು ಫಲ ಕೊಡಲ್ಲ. ವಾಕ್ಯ ಇಲ್ಲದೆ ಫಲ. ಕೆಲವರು ಬೈಬಲ್ ತರೋದೇ ಕಷ್ಟ. ಸ್ತೋತ್ರ. ಬೈಬಲ್ ಓದೋದು ಇದ್ದಿದ್ದು ಕಷ್ಟ. ಧ್ಯಾನಿಸೋ ಪ್ರಶ್ನೆನೇ ಇಲ್ಲ. ದೇವರ ವಾಕ್ಯ ಹೇಳುತ್ತದೆ, ನಿನ್ನನ್ನು ದೇವರು ನೆಟ್ಟಿರೋ ಜಾಗ ಯಾವುದು? ನೀರಿನ. ಅದು ತಕ್ಕ ಕಾಲದಲ್ಲಿ ಅದರ ಎಲೆಗಳು. ಕಾರಣ ಏನು? ಆ ಕಾರಣ ಏನು ಗೊತ್ತಾ? ದುಷ್ಟನ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರ ಸಂಗಡ ಕೂತುಕೊಳ್ಳದೆ, ಯಾವನು ಯೆಹೋವನ ಧರ್ಮಶಾಸ್ತ್ರವನ್ನ ಹಗಲು ಇರುಳು ಧ್ಯಾನಿಸುತ್ತಾನೋ ಅವನೆಷ್ಟೋ ಧನ್ಯನು. ವಾಕ್ಯವನ್ನ ಮೆಡಿಟೇಟ್ ಮಾಡುವ ನೀನು ಧನ್ಯನು. ನಿನ್ನ ಕುರಿತಾಗಿ ದೇವರ ವಾಕ್ಯ ಹೇಳುತ್ತದೆ, ನೀನು ಫಲ ಕೊಡುವ, ನೀನು ಫಲ ಕೊಡುವ ವೃಕ್ಷವಾಗಿರ್ತೀಯ. ಆಮೇಲೆ ಫಲ ಕೊಡಬೇಕು. ಎಲೆ ಮಾತ್ರ ಅಲ್ಲ, ಫಲ ಇರಬೇಕು. ಸ್ತೋತ್ರ. ಕೆಲವೊಂದು ಎಲೆಗಳು ಆಟ ಆಡಿಸ್ಬಿಡುತ್ತೆ, ಪಾಸ್ಟರ್ಗಳನ್ನು ಆಟ ಆಡಿಸ್ಬಿಡ್ತಾರೆ. ಅವ್ರ ಆಕ್ಟಿಂಗ್ ನೋಡಿದ್ರೆ ನಾವೆಲ್ಲ ಅಬ್ಬಾಬಾಬಾ ಒಳ್ಳೆ ಫಲ ಕೊಡೋ ಸಿಸ್ಟರು ಇರು ಅಂತ. ಆದ್ರೆ ಹತ್ರ ಬಂದು ನೋಡಿದ್ರೆ ಏನೂ ಇರಲ್ಲ. ಯೇಸು ಸ್ವಾಮಿ ಒಮ್ಮೆ ಬಹಳ ಹಸಿವಿನಿಂದ ಅಂಜೂರದ ಮರದ ಬಳಿಗೆ ಬರ್ತಾ ಇದ್ದಾರೆ. ಏನಾದರೂ ಫಲ ಸಿಗುತ್ತೆ ಅಂತ. ಅಂಜೂರದ ಮರದ ಪ್ರತ್ಯೇಕತೆ ಎಲೆ ಇದ್ರೆ ಫಲ ಇರುತ್ತೆ ಅಂತ. ಆದರೆ ಈ ಮರದ ಪ್ರತ್ಯೇಕತೆ ಬರೇ ಎಲೆ ಮಾತ್ರ ಇತ್ತು. ಯೇಸು ಸ್ವಾಮಿ ಹೇಳಿದ್ರು, ಇದು ಒಂಥರ ವೆರೈಟಿ ಮರ, ಅದರಿಂದ ಇರಲಿ ಬಿಡು ಅನ್ನಲಿಲ್ಲ. ಆ ಮರವನ್ನು ಯೇಸು ಸ್ವಾಮಿ ಶಪಿಸಿದನು. ಅದು ಬೇರು ಸಮೇತ ಒಣಗಿ ಹೋಯಿತು. ಆಮೇನ್. ಬೂಟಾಟಿಕೆ ದೇವರ ಸನ್ನಿಧಾನದಲ್ಲಿ ಬೇಡ, ಭಕ್ತಿಯ ವೇಷಧಾರಿಗಳು ಬೇಡ. ದೇವರಿಗೆ ಬೇಕಾಗಿರುವುದು ಫಲ ಕೊಡುವವರಾಗಿರಬೇಕು. ನೀನು ಫಲ ಕೊಡಬೇಕಾದ್ರೆ ನಿನ್ನ ಒಳಗಡೆ ವಾಕ್ಯ ಇರಬೇಕು. ಯೇಸು ಸ್ವಾಮಿ ಹೀಗೆ ಹೇಳಿದ್ರು, ಒಬ್ಬನು ನನ್ನಲ್ಲೂ ನನ್ನ ವಾಕ್ಯ ಅವನಲ್ಲೂ ನೆಲೆಗೊಂಡಿರುವುದಾದರೆ ಅವನೇ ಹೆಚ್ಚಿನ ಬಹಳ ಫಲ ಕೊಡುವವನಾಗಿರ್ತಾನೆ. ನೀವು ಬಹಳ ಫಲ ಕೊಡಬೇಕಾ, ನಿಮ್ಮ ಜೀವನದಲ್ಲಿ ಸಕ್ಸಸ್ ಕಾಣಬೇಕಾ, ಅದರ ರೂಟ್, ಅದರ ಪ್ರತ್ಯೇಕವಾದಂಥ ಸಂಗತಿ ದೇವರ ವಾಕ್ಯವಾಗಿರುತ್ತದೆ. ವಾಕ್ಯವನ್ನು ತಂದಿರೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ವಾಕ್ಯವನ್ನ ಪ್ರೀತಿಸೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ಬೈಬಳನ್ನ ಕೈಯಲ್ಲಿ ಹಿಡಿದು ಒಂದು ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಈ ಬೈಬಳನ್ನ ಪ್ರೀತಿಸುವವರಿಗಾಗಿ ಸ್ತೋತ್ರ. ಹಲ್ಲೆಲೂಯಾ. ಇದು ಜೇನುಗಿಂತಲೂ ಜೇನು ತುಪ್ಪಕ್ಕಿಂತಲೂ ಸಿಹಿ ಆದದ್ದು.
ಅಪ್ಪವ್ರು ಮಾತ್ರ ಆಮೇಲೆ ಹೇಳ್ರಿ. ಇದ್ದೀರಾ? ನನ್ನ ಜೊತೆ ಇದ್ದೀರಾ? ಹಾಗಾದ್ರೆ ಈ ಬೀಜ ಸ್ತೋತ್ರ, ಇದು ಬಿತ್ತದು ನೆಕ್ಸ್ಟ್ ಏನಾಗುತ್ತೆ? ಅದಕ್ಕಂಡ 8:22 ಬಿತ್ತನೆಯು, ಕೊಯ್ಲು, ಚಳಿಗಾಲ, ಬೇಸಿಗೆ ಕಾಲ, ಹಿಮಕಾಲ, ಈ ಸೀಸನ್ಗಳು ಇದು ಭೂಮಿಯಲ್ಲಿ ನಿರಂತರವಾಗಿ ನಡೀತಾನೆ ಇರುತ್ತೆ. ಹಾಗಾದ್ರೆ ಇವತ್ತು ಯೇಸುವಿನ ನಾಮದಲ್ಲಿ ವಾಕ್ಯವನ್ನು ನಾವು ಬಿಡುಗಡೆ ಮಾಡುವಾಗ ನಿರಂತರವಾಗಿ ನಿಮ್ಮ ಕುಟುಂಬಗಳ ಮೇಲೆ, ನಿಮ್ಮ ಭವಿಷ್ಯದ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನೀವು ಕೈ ಹಚ್ಚುವ ಕೆಲಸ ಕಾರ್ಯಗಳ ಮೇಲೆ, ಕೊಯ್ಲು ಕೆಲಸ, ಫಲವತ್ತ ಹಾರ್ವೆಸ್ಟ್, ಕೊಯ್ಲಿನ ಕೆಲಸ, ಸಂತೋಷದ ಸುಗ್ಗಿಯನ್ನ ಕೊಯ್ಯುವಂತ ಕೆಲಸ. ಆಮೇಲೆ ಎರಡು ಚಿಂತೆ ಎಂಬ ಬೀಜ. ಚಿಂತೆ, ದ ಥಾಟ್ಸ್, ದ ಸೀಡ್ ಆಫ್ ಥಾಟ್ಸ್. ಚಿಂತನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 19ನೇ ವಚನ. ಭೂಲೋಕವೇ ಕೇಳು, ಆಹಾ, ಈ ಜನರು ನನ್ನ ಮಾತುಗಳನ್ನು ಕೇಳದೆ ನನ್ನ ಧರ್ಮ ಬೋಧನೆಯನ್ನು ಅಸಡ್ಡೆ ಮಾಡಿದ್ದರಿಂದ ಇವರ ಆಲೋಚನೆಗಳ ಫಲವಾದ ಕೇಡನ್ನು ಇವರ ಮೇಲೆ ಬರಮಾಡುವೆನು. ಇವರ ಆಲೋಚನೆಯ ಫಲವಾದ. ಹಾಗಾದ್ರೆ ಆಲೋಚನೆಗಳು ಫಲವನ್ನ ತರುತ್ತೆ. ಕೆಟ್ಟ ಆಲೋಚನೆ ಕೆಟ್ಟ ಫಲವನ್ನ ತರುತ್ತೆ. ಒಳ್ಳೆ ಆಲೋಚನೆ ಒಳ್ಳೆ ಫಲವನ್ನ ತರುತ್ತೆ. ನೀನು ಒಳ್ಳೆಯದನ್ನ ಆಲೋಚಿಸಿದ್ರೆ ಹಾಗಾದ್ರೆ ಇದು ಬೀಜ. ಇದು ಮೈಂಡ್ ಇಸ್ ಅ ಬ್ಯಾಟಲ್ ಫೀಲ್ಡ್. ನಿನ್ನ ಮನಸ್ಸು ಒಂದು ರಣರಂಗ. ಅಲ್ಲಿ ದುಷ್ಟನು ದುಷ್ಟತನದ ಬೀಜವನ್ನ ಬಿತ್ತುತ್ತಾನೆ. ಅದು ಎಮ್ಮರವಾಗುತ್ತೆ, ಫಲ ಕೊಡುತ್ತೆ. ಆದ್ರೆ ಆ ಫಲ ಒಳ್ಳೆ ಫಲ ಅಲ್ಲ. ಸಭೆಯ ಕುರಿತು ದ್ರಾಕ್ಷ ತೋಟ ಎಂದು ಚಿತ್ರೀಕರಿಸ್ತಾರೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವು ಓದಿದ್ರೆ, ನಾನು ನನ್ನ ತೋಟಕ್ಕಾಗಿ ಇನ್ನ ಏನು ಮಾಡಬೇಕು, ದೇವರು ಮಾಡಬೇಕಾದ ಕಾರ್ಯಗಳನ್ನೆಲ್ಲ ಬ್ಯೂಟಿಫುಲ್ ಆಗಿ ಮಾಡಿದ್ದಾನೆ. ಆಮೇಲೆ ಅವನು ಫಲಭರಿತವಾದ ಭೂಮಿಯಲ್ಲಿ ನಿನ್ನನ್ನ ಫಲ ಕೊಡೋದಕ್ಕೋಸ್ಕರ ಉತ್ತಮ ದ್ರಾಕ್ಷಿಯ ಸಸಿಯಾಗಿ ಅವನು ನಿಮ್ಮನ್ನು ನೆಟ್ಟಿದ್ದಾನೆ. ನೀವು ನೆನ್ನೆ ಸುರಿದ ಮಳೆಗೆ ಇವತ್ತು ಮೊಳಕೆ ಹೊಡೆದು ಬಂದ ನಾಯಿ ಕೊಡೆ ಅಲ್ಲ. ಆಮೇಲೆ ದೇವರು ನಿಮ್ಮನ್ನು ನೆಟ್ಟಿರೋ ಜಾಗ ಯಾವ್ದು ಗೊತ್ತಾ? ಒಳ್ಳೆಯ ನೆಲ, ಫಲಭರಿತವಾದಂತ ನೆಲ. ಹಲೋ, ನೀರಾವರಿ ಪ್ರದೇಶ. ಅಲ್ಲಿ ಬೀಜ ಬಿದ್ರೆ ಸಾಕು ಚಿಗುರು ಹೊಡೆಯುತ್ತೆ. ಅಲ್ಲಿ ಬೀಜ ಬಿದ್ರೆ ಸಾಕು ಫಲ ಹೊರಗಡೆ ಬರುತ್ತೆ. ಇವತ್ತು ಯೇಸುವಿನ ನಾಮದಲ್ಲಿ ನಿಮ್ಮ ಒಳಗಡೆ ದೇವರು ಹಾಕಿರುವ ಚಿಂತೆಗಳು ಸಾಧಾರಣವಾದದಲ್ಲ, ಆಲೋಚನೆಗಳು ಸಾಧಾರಣವಾದದಲ್ಲ. ಗಮನಿಸ್ರಿ, ಥಾಟ್ಸ್, ಮನಸ್ಸು. ಇಲ್ಲಿ ಯೆರೆಮೀಯನ ಪುಸ್ತಕದಲ್ಲಿ ನಾವು ಕಾಣ್ತೇವೆ, ಅವರು ಚಿಂತೆ ಮಾಡಿದ ಕೆಟ್ಟದ್ದು. ಹೋದ್ರಿ, ಭೂಲೋಕವೇ ಕೇಳು, ಆಹಾ, ಈ ಜನರು ನನ್ನ ಮಾತುಗಳನ್ನು ಕೇಳದೆ ಲಿಸನ್ ಟು ಮೀ. ದೇವರ ಶಬ್ದ, ದೇವರ ವಾಕ್ಯ, ಅದು ನೀವು ಕೇಳುವಾಗ ನಿಮ್ಮ ಒಳಗಡೆ ಫಲ ಬರುತ್ತೆ. ಅದು ಕೇಳದೆ ಹೋದಾಗ
ನನ್ನ ಧರ್ಮ ಬೋಧನೆಯನ್ನ ಅಸಡ್ಡೆ ಮಾಡಿದ್ದರಿಂದ ಇವರ ಆಲೋಚನೆಗಳ ಫಲವಾದ ಕೇಡು ಇವರ ಮೇಲೆ ಬರಮಾಡುವೆನು. ಹಾಗಾದ್ರೆ ನೀವು ದುಷ್ಟ ಚಿಂತೆ ಮಾಡಿದ್ರೆ ದುಷ್ಟತನಕ್ಕೆ ನೀವು ಒಳಗಾಗ್ತಾ ಇದ್ದೀರಾ. ಕೆಟ್ಟ ಚಿಂತೆ ಮಾಡಿದ್ರೆ ಕೆಟ್ಟ ಫಲ ನಿಮ್ಮಿಂದ ಹೊರಗಡೆ ಬರುತ್ತೆ. ದೇವರೇನು ಮಾಡ್ತಾನೆ? ನಿಮ್ಮ ಮೇಲೆ ಕೇಡು ಬರ ಮಾಡ್ತಾನೆ. ಇನ್ನ ಜ್ಞಾನೋಕ್ತಿಗಳ ಪುಸ್ತಕ 21:5 ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಸಮೃದ್ಧಿ, ಆತುರ ಪಡುವವರಿಗೆಲ್ಲ ಕೊರತೆಯೇ. ಶ್ರಮಶೀಲರು ಅಂದ್ರೆ ಏನು? ಕಷ್ಟಪಡುವವರು. ತಮ್ಮ ಯತ್ನಗಳಿಂದ ಸಮೃದ್ಧಿ ಕಾಣ್ತಾರೆ. ಆತುರಗಾರನಿಗೆ ಬುದ್ಧಿ ಮಟ್ಟ ಅಂತ ಹೇಳ್ತೀವಿ ನಾವು. ಆತುರಗಾರನಿಗೆ ಬುದ್ಧಿ ಕಾರಣ ಅವನು ಚಿಂತೆ ಮಾಡೋದೇ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿಮ್ಮ ಮಾರ್ಗ ನನ್ನ ಮಾರ್ಗವಲ್ಲ, ನಿಮ್ಮ ಮಾರ್ಗಕ್ಕಿಂತ ನನ್ನ ಮಾರ್ಗವು, ನಿಮ್ಮ ಆಲೋಚನೆಗಿಂತ ನನ್ನ ಆಲೋಚನೆಯು ಉನ್ನತವಾಗಿದೆ. ಅರ್ಥ ಆದವ್ರು ಮಾತ್ರ ಆಮೇಲೆ ಹೇಳ್ರಿ. ಉನ್ನತವಾಗಿದೆ. ಸಿ, ಲೋಯರ್ ಕ್ಯಾಟಗರಿ ಅಲ್ಲ. ದೇವರು ನಿನ್ನ ಕುರಿತು ಇಟ್ಟಿರುವಂತ DNA, ನಿನ್ನ ಕುರಿತಾಗಿರುವಂತ ದೇವರಿಗಿರುವಂತ ಪದ್ಧತಿ ಅದು ದೊಡ್ಡದಾಗಿದೆ. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ನನ್ನ ಕುರಿತು ದೇವರಿಗೊಂದು ದೊಡ್ಡ ಪ್ಲಾನ್ ಇದೆ. ನನ್ನ ಮಕ್ಕಳ ಕುರಿತು ದೇವರಿಗೊಂದು ದೊಡ್ಡ ಪ್ಲಾನ್ ಇದೆ. ನನ್ನ ಕುಟುಂಬದ ಕುರಿತು ದೇವರಿಗೊಂದು ದೊಡ್ಡ ಪ್ಲಾನ್ ಇದೆ. ಯಾರಾದ್ರೂ ಅರ್ಥ ಆದವರು ಇದ್ದೀರಾ? ಅಂತವ್ರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಆಮೇನ್. ಆಲೋಚನೆ ಉನ್ನತವಾದದ್ದು. 21ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, ಜ್ಞಾನೋಕ್ತಿಗಳು ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಸಮೃದ್ಧಿ. ಯತ್ನಗಳಿಂದ, ಚಿಂತನೆಗಳಿಂದ, ಪ್ರಯತ್ನದಿಂದ ದೇವರ ವಾಕ್ಯಕ್ಕೆ ಒಳಪಡುವುದರ ಮೂಲಕ ಸಮೃದ್ಧಿ ಉಂಟಾಗುತ್ತೆ. ಆಮೆನ್. ಹಲ್ಲೆಲೂಯ. ಆಮೆನ್. ಇನ್ನು 23ನೇ ಅಧ್ಯಾಯ 7ನೇ ವಾಕ್ಯ, ಜ್ಞಾನೋಕ್ತಿಗಳ ಪುಸ್ತಕ. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ಉಣ್ಣು ಕುಡಿ ಎಂದು ಹೇಳಿದರೂ ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ಅವನ ಒಳಗಡೆ ಇರುವ ಯೋಚನೆ, ನೀನು ಮಾಡುವ ಆಲೋಚನೆ, ಆ ಆಲೋಚನೆ, the way you think determines what you see in your life. ನಿನ್ನ ಜೀವನದಲ್ಲಿ ನೀನು ಕೆಟ್ಟದ ಆಲೋಚನೆ ಮಾಡಿದ್ರೆ, ಕೆಟ್ಟ ಬೀಜ ಬಿತ್ತಿದ್ರೆ ಕೆಟ್ಟದ ಫಲನೇ ಬರೋದು. ಒಳ್ಳೆ ಬೀಜ ಬಿತ್ತಿದ್ರೆ ಒಳ್ಳೆ ಫಲ ಬರುತ್ತೆ. ನೀನು ಯಾವ ರೀತಿ ಯೋಚನೆ ಮಾಡ್ತೀಯೋ ಅದ್ರ ಫಲ ನೀನು ಅನುಭವಿಸ್ತೀಯ. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ನೀನು ಹೆಂಗೆ ಯೋಚನೆ ಮಾಡ್ತೀಯೋ ಆ ರೀತಿ ನಿನ್ನ ಕ್ಯಾರೆಕ್ಟರ್, ನಿನ್ನ ಸ್ವಭಾವ, ನಿಮ್ಮ ಜೀವನ. ಕೆಲವರು ನೋಡ್ರಿ, ಎಷ್ಟೇ ದೈವಿಕವಾದ ಜ್ಞಾನ ಅವ್ರಿಗೆ ಬಂದ್ರು, ನಾನು ಹೇಳಿದ್ನಲ್ಲ, ಈ ಹಂದಿ ಸ್ವಭಾವ ತೋರಿಸ್ಬಿಡ್ತಾರೆ. ಕೆಸರಿಗೆ ಹೋಗೋದು, ನಾಯಿ ಸ್ವಭಾವ, ಹುಗಿದಿದ್ದನ್ನ ತಿರುಗಿ ಬಾಯಿಗೆ ಹಾಕೊಂಡ್ಬಿಡೋದು. ಸ್ತೋತ್ರ. ನಿಮ್ಮನ್ನ ಅಂಥವ್ರನ್ನ ಕರೆಯೋದು ನಾಯಿಗಳು, ಹಂದಿಗಳು ಅಂತ, ವಿಶ್ವಾಸಿಗಳು ಅಂತಲ್ಲ. ನಾವು ಪಾಸ್ಟರ್ಗಳು ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಅಂತೀವಿ. ಆಮೇಲೆ ಬೈಬಲ್ ಹೇಳುತ್ತೆ, ಒಮ್ಮೆ ಜ್ಞಾನ ಪ್ರಕಾಶ ಹೊಂದಿದ ಮೇಲೆ, ಪುನಃ ನೀವು ಹಳೆ ತಪ್ಪುಗಳನ್ನು ಮಾಡಕ್ ಹೋದ್ರೆ ಯೇಸು ಸ್ವಾಮಿಯನ್ನ ಪುನರಾವರ್ತಿ ನೀವು ಶಿಲುಬೆಗೆ ಹಾಕಿಸ್ತೀರಾ. ನಿಮ್ಮಲ್ಲಿ ಮನ ಪರಿವರ್ತನೆ, ಮನ ತಿರುಗುವಿಕೆ, ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯವಾದ ಕಾರ್ಯ. ಇಟ್ ಈಸ್ ಹೈಲಿ ಇಂಪಾಸಿಬಲ್.
ಕಾರಣ ನಿಮ್ಮ ಯೋಚನೆಯಂತೆಯೇ ನಿಮ್ಮ ಕೆಟ್ಟತನವಾದ ಯೋಚನೆ ಕೆಟ್ಟ ಫಲಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಸ್ತೋತ್ರ ಹೇಳಿಲ್ಲ. ಕೆಟ್ಟ ಫಲಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ದ ಎಂಡ್ ಆಫ್ ದ ಡೇ, ಒಂದು ಸಮಯ ಮುಗಿದಾಗ ನೀನ್ ಮಾಡಿದುಣ್ಣೋ ಮಾರಾಯ, ಬಿತ್ತಿದೆ ಕುಯ್ದೆ, ನೀನ್ ಚಿಂತೆ ಮಾಡಿದೆ ಅನುಭವಿಸಿದೆ. ಸ್ತೋತ್ರ ಸ್ತೋತ್ರ. ನೋಡ್ರಿ, ನನಗೆ ಈ ಯೋಬನ ಜೀವನದಲ್ಲಿ ಅವನು ಭಕ್ತ, ಅವನು ನೀತಿವಂತ, ನಿರ್ದೋಷಿ, ನಿಷ್ಕಳಂಕ, ಕೆಟ್ಟದಕ್ಕೆ ಮನಸ್ಸಿಡದೇ ಇರೋನು, ಒಳ್ಳೆಯವನು, ಎಲ್ಲ ಒಳ್ಳೆ ಕ್ಯಾರೆಕ್ಟರ್. ಆದರೆ ಅವನ ಮನಸ್ಸಿನಲ್ಲಿ ಒಂದು ಬೇಡದೇ ಇರೋ ಚಿಂತೆ. ಸ್ತೋತ್ರ. ಯೋಬನ ಪುಸ್ತಕ ಅವನು ಏನು ಯೋಚನೆ ಮಾಡ್ತಾನೆ? ಅವನ ಯೋಚನೆ ಏನಾಗಿತ್ತು ಗೊತ್ತಾ? ನನ್ನ ಮಕ್ಕಳೆಲ್ಲ ಎಲ್ಲಾದರೂ ಏನಾದರೂ ಒಂದು 5 ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ. ಸ್ತೋತ್ರ. ಅದು ಮಾಡಿದಾರ ಇಲ್ವೋ ಗೊತ್ತಿಲ್ಲ, ಇವನ ಒಳಗಡೆ ಏನಾಯ್ತು ಒಂಥರ ಭಯ. ಸ್ತೋತ್ರ. 3ನೇ ಅಧ್ಯಾಯ, ಯೋಬನ ಪುಸ್ತಕ 3ನೇ ಅಧ್ಯಾಯ 25ನೇ ವಾಕ್ಯ. ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು. ನನಗೆ ಯಾವ ಶಾಂತಿಯೂ ವಿಶ್ರಾಂತಿಯೂ ಉಪಶಮನವೂ ಇರುವುದಿಲ್ಲ. ಯಾವಾಗಲೂ ಕಳವಳವೇ. ಇದು ಏನ್ ಚಿಂತೆ ಅವನು? ಇದು ಅವನ ಮನಸ್ಸಿನ ತಾಟ್. ಕೆಲವರು ಯಾವಾಗಲೂ ಹಂಗೆ ಚೌಚಲ್ಲಿ ಬರಲಿ, ಎಷ್ಟೇ ಉಪದೇಶ ಕೇಳಲಿ, ಎಷ್ಟೇ ಪ್ರಸಂಗ ಕೇಳಲಿ, ಅವ್ರ ಮನಸ್ಸಲ್ಲಿ ಏನೇ ಆಗಲಿ ಬಿಡಿ ದೇವ್ರೆ, ಇಷ್ಟೆಲ್ಲ ಆದರೂ ನನ್ನ ಕಡೆಗೆ ನನ್ನ ಗತಿ ಇಷ್ಟೇ ಬಿಡು. ನೀವು ಸ್ತೋತ್ರ ಹೇಳ್ದೆ ಇದ್ದಾಗಲೇ ನನಗೆ ಅರ್ಥ ಆಯಿತು. ನಿಮ್ಮ ಒಳಗಿನ ಚಿಂತೆ ಆಲೋಚನೆ ಹೇಗಿದೆಯೋ ನೀವು ಹಾಗೆ ಇರ್ತೀರಾ. ದಾವೀದನು ಕುರುಬ, ನಾನು ಕುರುಬ ಬಾಲಕ ಅಂದ್ರೆ ಅವನ್ ಕುರುಬನಾಗೇ ಇರ್ತಿದ್ದ. ಅವನ್ ಕುರುಬನಾಗಿದ್ರು ಅವನ ಒಳಗಡೆ ಒಂದು ಚಿಂತೆ ಇತ್ತು, ದೇವರು ನನ್ನನ್ನು ರಾಜನ ಅಭಿಷೇಕ ಮಾಡಿದ್ದಾನೆ ಅಂತ. ಕೆಲವರು ಹಂಗೆ ಯಾವಾಗಲೂ ಹೇಳೋದು, ನನಗೆ ಹುಷಾರಿಲ್ಲ. ನನ್ನ ಕಾಯಿಲೆ ಇರೋದು ಬಿಡ್ರಿ, ಅದು ಯಾರಿಗೂ ಏನು ಮಾಡೋಕ್ಕಾಗಲ್ಲ. ಪ್ರಾರ್ಥನೆ ಮಾಡ್ತಾರೆ, ಎಲ್ರಿಗೂ ಹೀಲಿಂಗ್ ನಡೀತೆ, ನನಗಾಗಲ್ಲ. ಯಾರು ಹೇಳಿದ್ರು? ಸ್ತೋತ್ರ. ಸುನಿಲ್ ಬೈಲಿ. ಸ್ತೋತ್ರ. ಅಂಜು ಬೈಲಿ. ಸ್ತೋತ್ರ. ಇವನು ಬಲಗೈ, ಎಡಗೈ ತಾನೆ? ಎಡಗೈ ಬೋನ್ ಕ್ಯಾನ್ಸರ್. ಇಸ್ ಇಟ್ ರೈಟ್? ಎಸ್ ಪಾಸ್ಟರ್. ಬೋನ್ ಕ್ಯಾನ್ಸರ್. ಅವನ ಎಕ್ಸ್ರೇ ನೋಡಿದ್ರೆ ಒಂದು ದೊಡ್ಡ ಟೆನ್ನಿಸ್ ಬಾಲ್ ಒಂದು ದೊಡ್ಡ ಮೂಸಂಬಿನ ಅದ್ರ ಒಳಗಡೆ ಇಡಬಹುದು. ಅಷ್ಟು ಮೂಳೆ ಸಮೇತ ಆ ಜಾಗ ಕೊರೆದೋಗ್ಬಿಟ್ಟಿತ್ತು. ಇವನಿಗೆ ಕೈ ಎತ್ತಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಡಾಕ್ಟರ್ ಲೆಕ್ಕದ ಪ್ರಕಾರ ಒಂದೊಂದು ಮೂಳೆಯು ಅದೇ ರೀತಿ ದ್ರವಿಸಿ ಹೋಗ್ಬಿಡುತ್ತೆ. ಆದರೆ ಇವತ್ತು ಇವನು ನಮ್ಮ ಆಲಯದಲ್ಲಿ ಬೇಸ್ ಗಿಟಾರ್ ಬಾರಿಸ್ತಾನೆ. ಯಾವ ಕೈಯಿಂದ ಸೈತಾನ್ನು ಇವನಿನ್ನ ಕೈ ಎತ್ತಕ್ಕಾಗಲ್ಲ ಅಂತ ಹೇಳಿದ್ರು ಅದೇ ಕೈಯಿಂದಾನೇ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾನೆ. ಆಮೇನ್. ಇವನು ಅಂಜು, ಇವನಿಗೆ ಒಂದು ಸೈಡ್ ಪ್ಯಾರಲೈಸ್ ಆಗಿಬಿಟ್ಟ. ಯಾವ ಸೈಡು? ಎಡಗಡೆ. ಸ್ವಾಧೀನ ನಷ್ಟವಾಗೋಯ್ತು, ಮೂತಿ ತಿರುಗೋಯ್ತು. ಊರಲ್ಲಿ ತಂದೆ ತಾಯಿ ಇವನ್ನ ಊರಿಗೆ ಕರ್ಕೊಂಡೋಗಿ ಅಲ್ಲಿ ಆಯುರ್ವೇದಿಕ್ ಚಿಕಿತ್ಸೆ ಎಲ್ಲ ಕೊಡಬೇಕು ಅಂದ್ರು. ಒಂದು ಮಾತು ಹೇಳಿದೆ,
ನೀನೆಲ್ಲೂ ಹೋಗ್ಬೇಡ, ಇಲ್ಲ ಇರು. ದೇವ್ರು ನಿನ್ನನ್ನು ಸೌಖ್ಯ ಮಾಡಿದ್ರು ಮಾಡಿ ನಿನ್ನನ್ನು ದೇವ್ರ ಆರಾಧನೆ ಮಾಡಕ್ ಮಾಡ್ತಾರೆ ಅಂತ. ತಂದೆ ತಾಯಿ ಎಲ್ಲ ಬಲವಂತ ಮಾಡಿದ್ರೆ ನೀನು ಹೋಗ್ಲಿಲ್ಲ. ಆರ್ತಿ ಇವನ ಹೆಂಡತಿ ಆರ್ತಿಗೆ ಎಡಗಡೆ ಬಲಗಡೆ ಯಾರು ಪರಿಚಯ ಇಲ್ಲ. ಹೊಸ ಊರು, ಹೊಸ ಜನ, ಯಾರೂ ಇಲ್ಲ. ಆದರೆ ನಮ್ಮ ಯೌವನಸ್ಥರು ಸಭೆ ಇವನ ಜೊತೆ ನಿಂತ್ಕೊಂಡ್ರು. ಹಲ್ಲೆಲೂಯಾ. ಪ್ರಾರ್ಥನೆ ಮೂಲಕ ಇವತ್ತು ಇವನ ಕ್ವಯರ್ ವರ್ಷಿಪ್ ಲೀಡರ್ ಆಗಿ ದೇವರನ್ನ ಹಾಡಿ ಮಹಿಮೆ ಪಡಿಸ್ತಾನೆ. ಅದು ಮಾತ್ರ ಅಲ್ಲ, ಈಸ್ ಅ ಮೆಡಿಕಲ್ ಫೀಲ್ಡ್ ಅಲ್ಲಿ ಏರಿಯಾ ಸೇಲ್ಸ್ ಮ್ಯಾನೇಜರ್. ನಾನು ಇದನ್ನು ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಕೆಲವರ ಭಾವನೆ, ಕೆಲವರ ಆಲೋಚನೆ, ನಮಗಿದು ಆಗಲ್ಲ, ಅಸಾಧ್ಯ, ನಡೆಯಲ್ಲ. ನಾನು ಹೇಳ್ತೀನಿ, ಯೇಸುವಿನ ನಾಮದಲ್ಲಿ ನೀವು ಹೇಗೆ ಯೋಚನೆ ಮಾಡ್ತೀರೋ, ಹೇಗೆ ಆಲೋಚನೆ ಮಾಡ್ತೀರೋ, ದೇವರು ಅದನ್ನೇ ಮಾಡಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ. ಉತ್ತಮವಾದ ಬೀಜವನ್ನ ಬಿತ್ತುರಿ. ಆಲೋಚನೆ ಉತ್ತಮವಾದದಾಗಲಿ. ಸಂಬಡಿ ಶೌಡ. ಹಲ್ಲೆಲೂಯಾ. ಒಳ್ಳೆ ಆಲೋಚನೆ, ಮಕ್ಕಳ ಬಗ್ಗೆ ಒಳ್ಳೆ ಆಲೋಚನೆ, ಅವರ ಭವಿಷ್ಯದ ಬಗ್ಗೆ ಒಳ್ಳೆ ಆಲೋಚನೆ. ನನಗೊತ್ತು, ನನ್ನ ಮಕ್ಕಳು ಯೆಹೋವನಿಂದ ಆಶೀರ್ವದಿಸಲ್ಪಟ್ಟವರಾಗಿರ್ತಾರೆ. ಅವರು ಕೆಳಗಿನವರಾಗಿರಲ್ಲ, ಅವರು ಮೇಲಿನವರಾಗಿರ್ತಾರೆ. ಸ್ತೋತ್ರ ಹೇಳಲಿಲ್ಲ. ಇದ್ದೀರಾ? ನನ್ನ ಜೊತೆ ಇದ್ದೀರಾ? ನಿಮ್ಮ ತಲೆಮಾರುಗಳು ಕೆಳಗಿನವರಾಗಿರಲ್ಲ, ನಿಮ್ಮ ತಲೆಮಾರು ಮೇಲಿನವರಾಗಿರ್ತೀರಾ. ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ. ಶಬ್ದ ತೆಗೆದು ಆಮೇನ್ ಹೇಳ್ರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೀವು ಆತ್ಮಿಕವಾಗಿ ಹೇಗೆ ಬೆಳೀತಾ ಇದ್ದೀರಾ ಅಂತ ನಿಮ್ಮ ಆಲೋಚನೆಗಳಿಂದಲೇ ಗೊತ್ತಾಗುತ್ತೆ. ಬೆಳೆಯುವ ಸಿರಿ ಮೊಳಕೆಯಲ್ಲೇ. ಇಫ್ ಯು ಹ್ಯಾವ್ ಗುಡ್ ಥಾಟ್ಸ್, ಒಳ್ಳೆ ಆಲೋಚನೆ ಇದೆಯಾ? ನಿನ್ನ ಸಹಪಾಠಿಯ ಜೊತೆ ಒಳ್ಳೆ ಆಲೋಚನೆ ಇದೆಯಾ? ನೀನು ಹೋಗೋ ಆಫೀಸ್ನಲ್ಲಿ ಕೆಲವರು ಮಾಡೋ ದೋಷ ಏನು ಗೊತ್ತಾ? ಬೇಡದಿರೋ ಬೀಜ ಬಿತ್ತಾರೆ. ಯಾವ ಕಂಪನಿ ಕೆಲಸ ಮಾಡ್ತೀರಾ ಆ ಕಂಪನಿನ ವಿರುದ್ಧವಾಗಲೇ ಮಾತಾಡೋದು. ಇದು ಉದ್ಧಾರ ಆಗಲ್ಲ. ಹೌದು, ನೀನು ಹಂಗಂತ ಇರು, ಕಡೆಗೆ ನಿನ್ನ ಸಂಬಳನೂ ಸಿಗಲ್ಲ. ನಿನ್ನ ಆಲೋಚನೆ ಅಂತೆ, ನೀನೇನು ಆಲೋಚನೆ ಮಾಡಿದೀಯ ನೀನು ಅದರಂತೆ ಇರ್ತೀಯ. ಆಮೇ ಆಮೇ. ಪ್ರಾಬರ್ಸ್ 23:7, 23:7. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. 4ನೇ ಅಧ್ಯಾಯದ 23, ಜ್ಞಾನೋಕ್ತಿಗಳು 4:23. ನಿನ್ನ ಹೃದಯವನ್ನ ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದ್ರ ಒಳಗಡೆಯಿಂದ ಜೀವಧಾರೆಗಳು ಹೊರಡುವವು. ಹಲೋ, ಅದ್ರ ಒಳಗಡೆಯಿಂದ ಎಂಥ ಧಾರೆಗಳು ಹೊರಡೋದು? ಜೀವಧಾರೆಗಳು. ಗಟ್ಟಿಯಾಗಿ ಹೇಳ್ರಿ. ಅದರಲ್ಲಿ ಮರಣಧಾರೆಗಳಲ್ಲ. ಹಾಗಾದ್ರೆ ನಿನ್ನ ಹೃದಯವನ್ನು ನೀನು ಹೆಂಗಿಟ್ಕೊಬೇಕು? ಬಹು ಜಾಗರೂಕತೆಯಿಂದ ಕಾಪಾಡ್ಕೊಳ್ಬೇಕು. ಬೇಡದಿರೋ ಚಿಂತೆಗೆ ಅವಕಾಶ ಕೊಡಂಗಿಲ್ಲ. ಸೈತಾನ್ ಮಾಡೋದೇನು ಗೊತ್ತಾ? ನಿನಗೆ ತರೋದು ಬೇಡದಿರೋ ಚಿಂತೆಗಳು. ವಾಕ್ಯ ಎಂಬ ಬೀಜ ನಿನ್ನ ಒಳಗಡೆ ಇರಬೇಕು. ಆ ಬೀಜ ನಿನ್ನ ಮನಸ್ಸನ್ನು ಕರಪ್ಟ್ ಮಾಡೋದಲ್ಲ, ನಿನಗೆ ಜ್ಞಾನವನ್ನು ತರ್ತಾ ಇರುತ್ತೆ. ಆಮೇಲೆ ನಂಬರ್ 3, ಮೂರನೇ ಬೀಜ, ನೀವು ನುಡಿಯುವಂತ ಮಾತು, ದ ಸೀಡ್ ಆಫ್ ಸ್ಪೀಚ್, ನೀವು ಮಾತಾಡುವಂತ ಮಾತು. ಜ್ಞಾನೋಕ್ತಿಗಳ ಪುಸ್ತಕ 18:20. ಮನುಷ್ಯನು ತನ್ನ ಬಾಯಿಯ ಬೆಳೆಯನ್ನ ಹೊಟ್ಟೆ ತುಂಬ ಉಣ್ಣುವನು,
ತನ್ನ ತುಟಿಗಳ ಫಲವನ್ನು ಸಾಕಷ್ಟು ತಿನ್ನುವನು. ಜೀವವು ಮರಣವು ನಾಲಿಗೆಯ ವಶ, ಅದರಲ್ಲಿ ಇಷ್ಟಪಡುವವನು ಅದರ ಫಲವನ್ನು ಅನುಭವಿಸುವನು. ಹಲೋ, ಆಮೇಲೆ ನೀನು ಮಾತಾಡುವಾಗ ನೆಗೆಟಿವ್ ಆಗಿ ಮಾತನಾಡಂಗಿಲ್ಲ, ನಕಾರಾತ್ಮಕವಾಗಿ ಮಾತಾಡಂಗಿಲ್ಲ. ಲೆಟ್ ದ ವೀಕ್ ಸೇ ಐ ಆಮ್, ಬಲಹೀನನು ಹೇಳಲಿ ನಾನು ಶೂರನು ಎಂದು. ಹಲ್ಲೆಲೂಯ. ಸಂದರ್ಭ ಸನ್ನಿವೇಶ ನೋಡಿ ನೀನು ಯಾವತ್ತು ನೆಗೆಟಿವ್ ಮಾತಾಡಂಗಿಲ್ಲ. ಕೆಲವೊಂದು ಮಕ್ಕಳ ಭವಿಷ್ಯದ ಕುರಿತು ತಾಯಿಂದಿರೋ ಶಾಪ ಮಾತೆ, ನೀನು ಹಾಳಾಗೋಗ್ತೀಯ ಬಿಡ, ನೀನು ಉದ್ಧಾರ ಆಗಲ್ಲ ಕಣ, ನನ್ನ ಹೊಟ್ಟೆ ಉರಿಸ್ತಾವ, ನೀನು ಉದ್ಧಾರ ಆಗಲ್ಲ. ಇವ್ರು ಹೊಟ್ಟೆ ಉರಿದ್ರೆ ಫೈರ್ ಸ್ಟೇಷನ್ಗೆ ಫೋನ್ ಮಾಡಬೇಕು, ಫೈರ್ ಇಂಜನ್ಗೆ. ಸುಮ್ಮನೆ ಮಾತಾಡೋದು, ಸಣ್ಣ ಪುಟ್ಟ ವಿಷಯಕ್ಕೆ ಅವ್ರನ್ನ ಶಾಪ ಹಾಕೋದು. ನೀವು ಮೌನವಾಗಿದ್ದಾಗಲೇ ನನಗೆ ಅರ್ಥ ಆಯ್ತು, ಅಯ್ಯೋ ಆಲೆಗೆ ಬರಕ್ ಮುಂಚೆ ಬೈದ್ಬಿಟ್ಟು ಬಂದಿದ್ದೀನಲ್ಲ ಅಂತ. ಮನುಷ್ಯನು ತನ್ನ ಬಾಯಿಯ ಬೆಳೆಯನ್ನ ಹೊಟ್ಟೆ ತುಂಬ ಉಣ್ಣುವನು. ಹೆಂಗ್ ತಿಂತೀಯ ನೀನೇನು ನುಡ್ದಿರ್ತೀಯೋ, ಏನು ಹೇಳಿರ್ತೀಯೋ, ನೀನು ಸಾಕು ಸಾಕು ಅಂದರೆ ತಿನ್ನು ತಿನ್ನು ಅಂತ ಬರ್ತಾ ಇರುತ್ತೆ. ಹೆಂಗೆ? ಹೊಟ್ಟೆ ತುಂಬ ಉಣ್ಣುವನು. ತನ್ನ ತುಟಿಗಳ ಫಲವನ್ನು ಸಾಕಷ್ಟು ತಿನ್ನುವನು. ಅನ್ವಾಂಟೆಡ್ ಆಗಿ ಮಾತಾಡಬೇಡ, ಅದೊಂದು ಬೀಜ. ಅದು ನಿನ್ನ ಬಾಯಿಂದ ಹೊರಡುವಂಥ ಮಾತುಗಳು ಬೀಜ. ಅದು ನಿನಗೆ ಫಲ ತರಬೇಕಾದದ್ದು. ನಿನ್ನ ಬಾಯಿ ಸ್ತೋತ್ರ. ಕೆಲವರು ಹೇಳ್ತಾರೆ, ಅವನು ಏನ್ರಿ ಬಾಯಿ ಅದು ಪೆನಾಯಿಲ್ ಹಾಕೊಂಡು ತೊಳಿಬೇಕು ಅಂತಾರೆ. ಕೇಳಿದ್ದೀರಾ? ಜಾಣ್ರು ನೀವು ಇಂಥದ್ದೆಲ್ಲ ಕೇಳ್ತೀರ, ವಾಕ್ಯ ಕೇಳಲ್ಲ, ಅದೇ ಬಂದಿರೋದು. ಕೆಲವರು ಬಾಯಿ ತೆಗೆದ್ರೆ ಸಾಕು, ಹೊಲಸು ಮಾತು, ಕುಚ್ಚೋದ್ಯ ಮಾತು, ಈ ಆಳಿಸೋದು, ನಕಾರಾತ್ಮಕವಾಗಿ ಮಾತಾಡೋದು, ಶಾಪದ ಮಾತು, ಒಬ್ಬರನ್ನ ನೋಯಿಸುವಂಥ ಮಾತು, ಗೇಲಿ ಮಾತು. ಕೆಲವರು ಮಾತಾಡೋ ರೀತಿ ಭಾಳ ನಾಜೂಕಾಗಿ ಮಾತಾಡ್ತಾರೆ. ಹೆಂಗೆ ಮಾತಾಡ್ತಾರೆ ಹೇಳ್ರಿ? ಬೆಣ್ಣೆಯಲ್ಲಿ ಕೂದಲು ಎಳೆದಂಗೆ. ಸ್ತೋತ್ರ. ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗುತ್ತೆ, ಓಹೋ ಇವರು ಅಲ್ಲಿಗೋಗ್ಬಿಟ್ರ ಅಂತ. ಇದು ಯಾವುದು ಉತ್ತಮ ಫಲ ತರಲ್ಲ. ಮಾತನಾಡುವ ಮಾತುಗಳು ಉತ್ತಮವಾಗಿರಬೇಕು ಎನ್ನೋರು ಮಾತ್ರ ಒಂದು ಆಮೇಲೆ ಹೇಳ್ರಿ. ನಿಮ್ಮ ಜೀವನದಲ್ಲಿ ಫಲ ಬೇಕಾ? ನೀವು ಫಲಭರಿತರಾಗಿರ್ಬೇಕು ಎಂಬುವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಅಂಥವ್ರು ಮಾತ್ರ ಒಂದು ಹರ್ಷ ಧ್ವನಿಗೈರಿ ನೋಡೋಣ. ಆನಂದದ ಸ್ವರ ಎತ್ತಿ ಹೇಳ್ರಿ, ಹಲ್ಲೆಲೂಯಾ. ನಾನು ಅನೇಕ ಆವರ್ತಿ ಇಲ್ಲಿ ಹೇಳಿದ್ದೀನಿ, ಅನೇಕ ಸಾರಿ ಇಲ್ಲಿ ತಿರುಗಿ ತಿರುಗಿ ಹೇಳಿದ್ದೀನಿ. ₹2 ಅವತ್ತೊಂದು ಇಡ್ಲಿ, ಅಕ್ಕಿ ಇಡ್ಲಿ, ತಟ್ಟೆ ಇಡ್ಲಿ ಅಲ್ಲ, ₹2 ಕೊಟ್ಟು ಒಂದು ಇಡ್ಲಿ. ಇವಾಗ ಎಷ್ಟು ಇಡ್ಲಿ? ₹5. ಆವಾಗ ಒಂದು ಪ್ಲೇಟ್ ₹2. ಸ್ತೋತ್ರ. 2 ಇಡ್ಲಿ, ತಟ್ಟೆ ತುಂಬ ಸಾಂಬಾರು. ಕಾಲೇಜಿಗೆ ಹೋಗುವಾಗ ನಮ್ಮ ಕಾಲೇಜ್ ಆಪೋಸಿಟ್ ಅಲ್ಲೇ ಸಾಮ್ರಾಟ್ ರೆಸ್ಟೋರೆಂಟ್. ಸ್ತೋತ್ರ. ಅವನು ಗೊತ್ತು, ಅವನು ಇಡ್ಲಿ ಮಾಡೋಕ್ಕಿಂತ ಜಾಸ್ತಿ ಸಾಂಬಾರೇ ಮಾಡಿ ಇಡೋನು. ₹2 ಒಂದು ಪ್ಲೇಟ್ ಇಡ್ಲಿ ತಿನ್ನೋದಕ್ಕೆ ಹಣ ಇಲ್ಲದೆ ಇರುವಾಗಲೂ ನಮ್ಮ ಕುರಿತು ನಾವು ಹೆಚ್ಚಾಗಿ ಮಾತನಾಡ್ತಾ ಇದ್ದಂಥ ಮಾತುಗಳು, ಈ ಕೈಗಳನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಈ ಕೈಗಳಲ್ಲಿ ದೇವರು ₹1,00,00,000 ಕೊಡ್ತಾನೆ. ದೇವರ ರಾಜ್ಯಕ್ಕಾಗಿ ನಾವು ಪ್ರಯೋಜನವುಳ್ಳವರಾಗಿರ್ತೇವೆ. ದೇವರ ರಾಜ್ಯವನ್ನು ಕಟ್ಟುವವರಾಗಿರ್ತೇವೆ.
ಸ್ತೋತ್ರ. ಸುಮ್ಗೆ ನಾವು ಸ್ನೇಹಿತರು, ನಾನು ಪಾಸ್ಟರ್ ಅನಿಸನ್ ಅಲ್ಲ, ಸುಮ್ಗೆ ಡೈಲಾಗ್ ಹೊಡಿತಾ ಇದ್ವಿ. ಏನಂತ ಹೊಡಿತಿದ್ವಿ? ಬೆಳಗ್ಗೆ ಒಂದು ದೇಶದಲ್ಲಿ ತಿಂಡಿ, ಇನ್ನೊಂದು ದೇಶದಲ್ಲಿ ಊಟ, ಮಧ್ಯಾಹ್ನದ ಊಟ ಲಂಚು, ರಾತ್ರಿ ಇನ್ನೊಂದು ದೇಶದಲ್ಲಿ ಡಿನ್ನರು. ಸ್ತೋತ್ರ. ಅವತ್ತು ಯಾರಾದ್ರೂ ಕೇಳಿದ್ರೆ ಇವರಿಗೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಹುಚ್ಚರ ಇರಬೇಕು ಅನ್ಕೋತಾರೆ. ಅವತ್ತು ನುಡಿದಂಥ ಮಾತಿನ ಪ್ರಕಾರ ಒಂದು ದೇಶದಲ್ಲಿ ಬ್ರೇಕ್ಫಾಸ್ಟು, ಮತ್ತೊಂದು ದೇಶದಲ್ಲಿ ಲಂಚು, ಮಗದೊಂದು ದೇಶದಲ್ಲಿ ಡಿನ್ನರು. ಎಷ್ಟು ಸಾರಿ ನಾವುಗಳು ಯಾತ್ರೆ ಮಾಡ್ತಾ ಇರೋದವರು. ಇದು ಎಲ್ಲಿಂದ ಆಯಿತು? ಹೇಗಾಯಿತು ನೋಡ್ರಿ. ಸಾಧಾರಣವಾಗಿ ಮನುಷ್ಯರಾದಂಥ ನಾವುಗಳು ಕೆಟ್ಟದ್ದು ಬೇಗನೆ ಮಾತಾಡ್ತೀವಿ, ಒಳ್ಳೇದು ಮಾತಾಡೋದಕ್ಕೆ ತಡವರಿಸ್ತೀವಿ. ಈಗ ಇಷ್ಟು ಹೇಳಿದ ಮೇಲೂ ನೀವು ಸ್ತೋತ್ರ ಹೇಳ್ದೆ ಇದ್ದಾಗ ನನ್ಗೆ ಗೊತ್ತಾಯ್ತು. ಯಾರಾದ್ರೆ ಅಂದ್ಬಿಡ್ತೀರಾ, ಸಡನ್ ಆಗಿ ಅದು ನಿದ್ದೆ ಎಲ್ಲ ಎದ್ಬಿಡ್ತೀರಾ. ಅದೇ ಒಳ್ಳೆ ಒಂದು ಸ್ತೋತ್ರ ಹೇಳ್ರಿ ಅಂದ್ರೆ ಬಹಳ ಕಷ್ಟ ಅವರಿಗೆ. ಪಾಸ್ಟರ್ 4 ಸ್ತೋತ್ರ ಹೇಳಿದ್ರೆ ಒಂದು ಸ್ತೋತ್ರ ಕಷ್ಟದಲ್ಲಿ ಬರುತ್ತೆ. ನಿಮ್ಮ ಆಲೋಚನೆ, ನಿಮ್ಮ ಮಾತು, ದೇವರ ವಾಕ್ಯ ಇದು ನಿಮಗೆ ಫಲವನ್ನು ತರುವಂಥದ್ದಾಗಿದೆ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ 1 ನಿಮಿಷ ಪ್ರಾರ್ಥನೆ ಮಾಡ್ರಿ. ದೇವರೇ, ನನ್ನ ಭವಿಷ್ಯಕ್ಕೋ, ನನ್ನ ಮಕ್ಕಳ ಭವಿಷ್ಯಕ್ಕೋ, ನನ್ನ ಕುಟುಂಬಕ್ಕೋ, ನನ್ನ ಗಂಡನಿಗೋ ಹೆಂಡತಿಗೋ, ಇಲ್ಲ ನನ್ನ ಸಭೆಗೆ ವಿರುದ್ಧವಾಗ್ಲೋ ನಾನು ಏನಾದರೂ ದೋಷವಾಗಿ ಮಾತಾಡಿದ್ರೆ, ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಮಾತಾಡಿದ್ರೆ ಅದನ್ನು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಕೈ ಎತ್ತಿ ಪ್ರಾರ್ಥಿಸ್ರಿ, ಶಬ್ದ ತೆಗೆದು ಪ್ರಾರ್ಥಿಸ್ರಿ. ಮನುಷ್ಯನು ತನ್ನ ಬಾಯಿಯ ಬೆಳೆಯನ್ನ ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನ ಸಾಕಷ್ಟು ತಿನ್ನುವನು. ನೀನು ತಿನ್ನೋದು ಕೆಟ್ಟ ಫಲವಾಗಬಾರ್ದು, ನಿನಗೆ ದೋಷ ಉಂಟಾಗಬಾರ್ದು. ನೀನು ನುಡಿಯ ಮಾತು ಆಶೀರ್ವಾದವಾಗಿರಲಿ. ಅದು ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್. ಒಳ್ಳೆಯದನ್ನು ನುಡಿಬೇಕು. ಇಟ್ ಈಸ್ ವೆರಿ ಈಸಿ ಟು ಸ್ಪೀಕ್ ನೆಗೆಟಿವ್ ವರ್ಡ್ಸ್. ಎಲ್ಲರೂ ಹೇಳ್ತಾರೆ ಆಗಲ್ಲ. ದೇವರ ವಾಗ್ದಾನ, ಹಾಲು ಜೇನು ಹರಿಯುವ ದೇಶವನ್ನು ನಾನು ನಿಮಗೆ ಕೊಡ್ತೀನಿ ಅಂತ. 12 ಹಿರಿಯರು ಹೋದ್ರು, ದೇಶವನ್ನು ಸುತ್ತಿ ನೋಡ್ಕೊಳಕ್ ಹೋದ್ರು. ಅವರು ವಾಪಸ್ ಬಂದಲ್ಲಿ 10 ಜನ ಹೇಳಿದ್ರು, ದೇವರು ಹೇಳಿದಲ್ಲ ಅಲ್ಲಿದೆ, ಆದರೆ ಸಿಗೋದು ಗ್ಯಾರಂಟಿ ಇಲ್ಲ, ಅದು ಸಿಗಲ್ಲ. ಕಾರಣ ಅಲ್ಲಿನ ಜನ ಜಾನುಬಾಹುಗಳು, ಪೆಡಂಭೂತಗಳು. ಅವ್ರ ಮುಂದೆ ನಾವು ಮಿಡತೆ ತರ ಕಾಣಿಸ್ತೀವಿ. ದೇವರು ಹೇಳಿದಲ್ಲ ಇದೆ, ದೇವರು ಹೇಳಿರೋ ವಾಗ್ದಾನ ಇದೆ, ದೇವರು ಹೇಳಿದ ಮಾತು ನೆರವೇರುತ್ತೆ ಅಂತ ಗೊತ್ತು. ಆದ್ರೂ ಅವ್ರ ಮುಂದೆ ನಾವು ಮಿಡತೆಗಳ ತರ ಕಾಣ್ತೀವಿ. ಆದ್ರೆ 2 ಮಾತ್ರ ಹೇಳಿದ್ರು, ಕಾಲೇಬನು ಮತ್ತು ಯೋಶುವ ಹೇಳಿದ್ರು, ಸುಮ್ಮನೆ ಇರ್ರಿ, ಹಾಗನ್ಬೇಡ್ರಿ. ಆ ದೇಶ ನಮಗೆ ಸ್ವಾಧೀನ ಮಾಡಿಕೊಡೋದಿಕ್ಕೆ ದೇವರು. ಹಲ್ಲೆಲೂಯ. ದೇವರು ಹೇಳಿದ್ರೆ ದೇವರು ನೆರವೇರಿಸ್ತಾನೆ. ನಿಮಗೆ ಗೊತ್ತಾ, ಈ 10 ಜನ ವಾಗ್ದಾನ ದೇಶವನ್ನ ಕಂಡ್ರು ವಿನಃ ಸ್ವಾಧೀನ ಮಾಡ್ಕೊಳ್ಳಿಲ್ಲ. ನೀನ್ ಕಾಣ್ಬೇಕಾ, ಸ್ವಾಧೀನ ಮಾಡ್ಕೊಬೇಕಾ? ಕೆಲವರು ತುಂಬಾ ದೂರದಿಂದನೇ ಓ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಪ್ರಯೋಜನ ಏನು? ಸ್ತೋತ್ರ. ಆಮೆನ್. ಉತ್ತಮವಾದದನ್ನ ಮಾತಾಡಬೇಕು. ರೆಡಿನಾ? ಉತ್ತಮವಾದದನ್ನ ಏನ್ ಮಾಡ್ಬೇಕು? ಸ್ತೋತ್ರ. ಜೇನು ತುಪ್ಪವನ್ನ ಪೇಪರಲ್ಲಿ ಬರೆದ್ಬಿಟ್ಟು ನಕ್ಕಿದ್ರೆ ರುಚಿ ಗೊತ್ತಾಗಲ್ಲ. ಜೇನು ತುಪ್ಪವನ್ನ ಸವಿದು ನೋಡಿದ್ರೆ ರುಚಿ ಗೊತ್ತಾಗುತ್ತೆ. ನಿನಗೆ ದೇವರು ಮಾಡಿರೋ ವಾಗ್ದಾನ ನೀನ್ ಸ್ವಾಧೀನ ಮಾಡ್ಕೊಳ್ಬೇಕು. ಆಮೇಲೆ ಅದು ಬೇಕೇನಾದ್ರು ಮಾತ್ರ ಒಂದು ಆಮೇನ್ ಹೇಳ್ರಿ. ಶಬ್ದ ತೆಗೆದು ಆಮೇನ್ ಹೇಳ್ರಿ. ನೀವು ಫಲ ಬರಿತಾರೋ ಹೇಳ್ರಿ. ನಾನು ಫಲ ಬರಿತಾನೋ.
ನಾನು ಆಶೀರ್ವದಿಸಲ್ಪಟ್ಟವನು. ಯೆಹೋವನ ಆತ್ಮನು ನನ್ನ ಮೇಲಿದ್ದಾನೆ. ನನ್ನನ್ನ ದೇವರು ನೀರಿನ ಕಾಲುವೆ ಬಳಿ ನೆಟ್ಟಿದ್ದಾನೆ. ನೀರಿನ ಕಾಲುವೆ ಬಳಿ ನೆಟ್ಟಿದ್ದಾನೆ. ನಾನು ತಕ್ಕ ಕಾಲದಲ್ಲಿ ಫಲ ಕೊಡ್ತೇನೆ. ಆಶೀರ್ವಾದ ಕಾಣ್ತೇನೆ, ಅನುಭವಿಸ್ತೇನೆ. ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಕೊಡ್ರಿ. ಒಂದು ವಾಕ್ಯ ಎಂಬ ಬೀಜವನ್ನ ಬಿಡುಗಡೆ ಮಾಡ್ರಿ. ವಾಕ್ಯ ಮಾತಾಡ್ರಿ. ಪೋಪ್ ಏನ್ ಹೇಳಿದ್ರು, ಬಿಷಪ್ ಏನ್ ಹೇಳಿದ್ರು, ಪಾಸ್ಟರ್ ಏನ್ ಹೇಳಿದ್ರು, ಪೂಜಾರಿ ಏನ್ ಹೇಳಿದ್ರು, ಶಾಸ್ತ್ರ ಏನ್ ಹೇಳುತ್ತೋ, ಶಾಸ್ತ್ರ ನೋಡೋನ್ ಏನ್ ಹೇಳುತ್ತೋ, ಗಿಣಿ ಏನ್ ಹೇಳ್ತೋ, ವಾರದ ಭವಿಷ್ಯ ಏನ್ ಹೇಳ್ತೋ, ಅದಲ್ಲ ವಿಷಯ. ನಿನಗೆ ನೀನೇನ್ ಹೇಳ್ತೀಯ ಅದು ಇಂಪಾರ್ಟೆಂಟ್. ನೀನ್ ನುಡಿ, ನೀನ್ ನುಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲದೆ ಇರೋದನ್ನ ಇರುವ ಹಾಗೆ ನುಡಿ. ದೇವರು ಶೂನ್ಯತೆಯಿಂದ ಸಕಲವನ್ನ ಬರಮಾಡ್ತಾನೆ. Somebody shout hallelujah. ಅರ್ಥ ಆಗ್ತಾ ಇದೆಯಾ? ಅಯ್ಯೋ, ನಮ್ಮ ಮನೇಲಿ ಸಾಲದಲ್ಲೇ ಸಾಯ್ತೀವಿ. ಡೆಫಿನೆಟ್ ಆಗಿ ಸೈತಾನ್ ಹೇಳ್ತಾನೆ, ಈ ಮನೆ ನನಗುಳ್ಳದು. ದೇವ್ರು ಕೇಳ್ತಾರೆ, ನೀವೇನು ಹೇಳ್ತೀರಾ? ಅವ್ರೇನು ಹೇಳಿದಾರೋ ಅದೇ. ರೇ ಇಸ್ರಾಯೇಲ್ ಜನ, ನೀವು ಅರಣ್ಯಕಾಂಡ ಪುಸ್ತಕ ನಂಬರ್ಸ್ 14ನೇ ಅಧ್ಯಾಯ ಓದಿದ್ರೆ, ನಾವು ಈ ಮರುಭೂಮಿಯಲ್ಲೇ ಸಾಯ್ತೀವಿ. ಅವರು ನುಡಿದಂತ ನುಡಿ, ಅವರು ಗುಣಗುಟ್ಟುವಿಕೆ ಯೆಹೋವನಾದ ದೇವರಿಗೆ ಕೇಳಿಸ್ತು. ಅವರು ಏನ್ ನುಡಿದ್ರು ಅದನ್ನೇ ದೇವರು ನೆರವೇರಿಸಿದ್ರು. ಹಾಗಾದ್ರೆ ನೀನು ಏನ್ ನುಡಿತೀಯೋ ಅದೇ ದೇವರು ನೆರವೇರಿಸೋದು. ಮಾತಾಡ್ರಿ, ಯಾರಾದ್ರೂ ನನ್ನ ಜೊತೆ ಇದ್ದೀರಾ? ನೀವು ಏನ್ ನುಡಿತೀರೋ, ನೀವು ಒಳ್ಳೇದು ನುಡಿದ್ರೆ ಒಳ್ಳೇದು. ಬಾಯಿಯ ಫಲ ಹೊಟ್ಟೆ ತುಂಬ ಉಣ್ತೀರ. 4, ದ ಸೀಡ್ ಆಫ್ ಆಕ್ಷನ್. ನಿಮ್ಮ ಕ್ರಿಯೆಗಳಿಂದ ಫಲ ಉಂಟಾಗುತ್ತೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 3:10. ಶಿಷ್ಟರಿಗೆ ಶುಭವೇ ಎಂದು ಹೇಳಿರಿ, ಅವರು ತಮ್ಮ ಸುಕೃತ್ಯದ ಫಲವನ್ನು ಅನುಭವಿಸುವರಷ್ಟೇ. ಶಿಷ್ಟರಿಗೆ ಶುಭವೇ ಎಂದು ಹೇಳಿರಿ, ಅವರು ತಮ್ಮ ಸುಕೃತ ಫಲವನ್ನ ಅನುಭವಿಸುವರಷ್ಟೇ. ಅಂದ್ರೆ ನೀನ ಆಕ್ಷನ್, ನೀನು ಒಳ್ಳೆ ಕೃತ್ಯಗಳನ್ನ ಮಾಡಿದ್ರೆ ಸುಕೃತ ಫಲವನ್ನ ಒಳ್ಳೆಯ ಕೃತ್ಯಗಳಿಂದ ಬರುವಂತ ಫಲವನ್ನ ನೀನು ಅನುಭವಿಸ್ತೀಯ. ಆಮೇಲೆ ನೀನು ಒಳ್ಳೆ ಕೆಲಸ ಮಾಡಬೇಕು. ಎಫೆಸರ್ 2:10. ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಮ್ಮನ್ನ ದೇವರು ಸೃಷ್ಟಿ ಮಾಡಿರೋದೇನಕ್ಕೆ? ಅದೇನು ಸತ್ತೋಗಿರೋ ಕಾರ್ಯ ತರ ಮಾತಾಡ್ತಾ ಇದ್ದೀರಾ? ಗಟ್ಟಿಯಾಗಿ ಹೇಳ್ರಿ. ತಿರ್ಗಾ ನೋಡ್ರಿ ಅವರು. ಎಂತ ಕಾರ್ಯ? ಸತ್ತೋಗಿರೋ ಕಾರ್ಯ ಅಲ್ಲ ಅದು. ಸತ್ಕಾರ್ಯ ಅಂದ್ರೆ ಸುಕಾರ್ಯ, ಸುಕೃತ್ಯಗಳು, ಒಳ್ಳೆ ಕಾರ್ಯಗಳು, ಒಳ್ಳೆದ ಕಾರ್ಯಗಳನ್ನ ಮಾಡಬೇಕು. ಬಡವನಿಗೆ ದಾನ ಕೊಡುವವನು ಯೆಹೋವನಿಗೆ ಸಾಲ ಕೊಡುವನು. ಒಬ್ಬ ಕಷ್ಟದಲ್ಲಿ ಇದ್ದಾಗ ಅಯ್ಯೋ ಅನ್ನುವಾಗ
ಅವನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವವನು. ನಿನ್ನ ಕೈಯಲ್ಲಿ ಆಗಿದ್ದು ಸಹಾಯ ಮಾಡ್ತೀಯಲ್ಲ, ಅನ್ನದಾನ ಶ್ರೇಷ್ಠ ದಾನ, ರಕ್ತದಾನ ಶ್ರೇಷ್ಠ ದಾನ. ಸ್ತೋತ್ರ. ಎಲ್ಲ ದಾನಗಳು ಇದೆ, ಎಲ್ಲ ಶ್ರೇಷ್ಠವಾದದ್ದೇ. ನೀನು ಒಳ್ಳೆ ಕಾರ್ಯ ಏನು ಮಾಡ್ತೀಯೋ ಅದರ ಫಲ ನೀನು ಅನುಭವಿಸ್ತೀಯ. ಆಮೇಲೆ ಎಷ್ಟು ಜನ ಹೇಳ್ತೀರಾ, ನನ್ನ ಕೈಯಲ್ಲಿ ಆದಷ್ಟು ಒಳ್ಳೇದು ಮಾಡ್ತೀನಿ, ಯಾರಿಗೂ ದೋಷ ಮಾಡಲ್ಲ. ಬಾಯಿ ತೆರೆದು ಹೇಳ್ರಿ, ಬಾಯಿ ತೆರೆದು ಹೇಳ್ರಿ. ಆಮೇಲೆ 3:10, ಯೆಶಾಯ 3:10. ಶಿಷ್ಟರಿಗೆ ಶುಭವೇ ಎಂದು ಹೇಳಿರಿ, ಅವರು ತಮ್ಮ ಸುಕೃತ್ಯ ಫಲವನ್ನು. ಯಾರಿಗೆ ಶುಭ? ಶಿಷ್ಟರಿಗೆ. ಯಾರಿಗೆ ಶುಭ? ದುಷ್ಟರಿಗಲ್ಲ, ಟೋಪಿ ಹಾಕೋನ್ಗಲ್ಲ. ಯಾರಾದ್ರೂ ಹೆಂಗಾದ್ರೂ ಎಕ್ಕುಟ್ಟೋಗ್ಲಿ, ನನ್ನ ಮನೆ ಚೆನ್ನಾಗಿರ್ಬೇಕಂತಾನಲ್ಲ ಅವನಿಗಲ್ಲ. ಆಲಯದ ಒಳಗಡೆ ಬಂದು, ದೇವ ನನ್ನನ್ನು ಮಾತ್ರ ಆಶೀರ್ವಾದ ಮಾಡಪ್ಪ, ಉಳಿದವ್ರು ಹೆಂಗಾದ್ರೂ ಹಾಳಾಗೋಗ್ಲಿ, ನಮ್ಗೇನಂತೆ, ನಾವು ಅವ್ರ ತಂಟೆಗೆ ಹೋಗಲ್ಲ, ಅವ್ರು ಯಾರು ನಮ್ಮ ತಂಟೆಗೆ ಬರೋದು ಬೇಡ, ನೀನು ನನ್ನನ್ನು ಮಾತ್ರ ಆಶೀರ್ವಾದ ಮಾಡು. ನಿನ್ನ ವಿಷಯ ಅಲ್ಲ, ನೀನು ದುಷ್ಟ. ನೀನು ಪರರ ಹಿತಕ್ಕಾಗಿ ನೀನು ಪ್ರಾರ್ಥನೆ ಮಾಡುವವನು, ನೀನು ಶಿಷ್ಟನಾಗಿರ್ತೀಯ. ಶಿಷ್ಟರಿಗೆ ಏನುಂಟಾಗುತ್ತೆ? ಶುಭ ಉಂಟಾಗುತ್ತೆ. ನೀನು ದುಷ್ಟನ ಶಿಷ್ಟನ? ಪಕ್ಕದಲ್ಲಿರೋ ಕೈ ಕೊಟ್ಟು ಕೇಳ್ರಿ. ಕೇಳಲ್ವೇ? ಹೇಳಲ್ವೇ? ದುಷ್ಟನ ಶಿಷ್ಟನ? ಸ್ತೋತ್ರ. ಯಾರು ಏನು ಹೇಳಿದ್ರು? ನಿಮ್ಮ ಬಾಯಿಯ ಫಲ ಹೊಟ್ಟೆ ತುಂಬ ನೀವು ಉಣ್ತೀರ. ನೀವೇನು ಶಿಷ್ಟನು? ಶಿಷ್ಟರಿಗೆ ಶುಭವೇ ಎಂದು ಹೇಳ್ರಿ, ಅವರು ತಮ್ಮ ಸುಕೃತ ಫಲವನ್ನು ಅನುಭವಿಸುವರಷ್ಟೇ. ಆಮೇಲೆ ಯೆರೆಮೀಯನ ಪುಸ್ತಕ, ಬುಕ್ ಆಫ್ ಜೆರೆಮಾಯ 17:10. ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ, ಯಾರು? ಯೆಹೋವನಾದ ನಾನು ಪ್ರತಿಯೊಬ್ಬರಿಗೂ ಕರ್ಮ ಫಲವನ್ನ ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನ ಪರೀಕ್ಷಿಸುವವನು, ಅಂತರೇಂದ್ರಿಯವನ್ನ ಶೋಧಿಸುವವನು ಆಗಿದ್ದೇನೆ. ಕರ್ಮ ಫಲ, ಕ್ರಿಯೆಯಲ್ಲಿ ಮಾಡುವಂತ ಫಲ, ಆಕ್ಷನ್ ಮೂಲಕ. ಸ್ತೋತ್ರ. ಅವನವನ ನಡತೆ. ಡಬಲ್ ಮೀನಿಂಗ್ ಅಲ್ಲಿ ಮಾತಾಡೋರು ಇರ್ತಾರೆ. ಸ್ತೋತ್ರ ಹೇಳಲಿಲ್ಲ ನೀವು, ಅದ್ರ ಫಲ ನೀನು ಅನುಭವಿಸ್ತೀಯ. ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನ ಅವನವನ ನಡತೆಗೆ ತಕ್ಕ ಹಾಗೆ. ಯಾರಿಗೆ? ನಾನು ನಡೆಯೋದು ನನಗೆ ಫಲ, ನೀವು ನಡೆಯೋದು ನಿಮಗೆ ಫಲ. ಕೆಟ್ಟ ಹೆಜ್ಜೆ ಇಟ್ಟರೆ, ದುಷ್ಟ ಚಿಂತೆ ಮಾಡಿದ್ರೆ, ಬೇಡದಿರೋದು ಮಾತಾಡಿದ್ರೆ, ಸ್ತೋತ್ರ, ದುಷ್ಟಾಲೋಚನೆ ನಿನ್ನ ಒಳಗಡೆ ಬಂದ್ರೆ ಅದ್ರ ಫಲ ನಿನಗೆ ಸಿಗುತ್ತೆ. 2019 ಫೆಬ್ರವರಿ ತಿಂಗಳು ಫಲಭರಿತವಾದ ತಿಂಗಳು. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ನಾವು ಮನುಷ್ಯರು ಹೊರಗಡೆ ನೋಡ್ತೀವಿ, ಒಳ್ಳೆ ಸೂಟ್ ಗೀಟೆಲ್ಲ ಹಾಕೊಂಡು ಚೆನ್ನಾಗಿ ಬಂದು ಪ್ರೈಸ್ ದ ಲಾರ್ಡ್ ಅಂದರೆ ನಾವು ಒಳ್ಳೆ ಭಕ್ತರೇ ಇರಬೇಕು ಅನ್ಕೊಂಡ್ಬಿಡ್ತೀವಿ. ಆದರೆ ದೇವ್ರು ಹಂಗಲ್ಲ, ಇದು ಬೀಳಲ್ಲ. ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಹೃದಯವನ್ನು ಪರೀಕ್ಷಿಸುವವನು. ನಾವೇನು ಪರೀಕ್ಷಿಸ್ತೀವಿ? ಎಷ್ಟು ತೈತ್ ಕೊಡ್ತೀರಾ ಅಂತ ಪರೀಕ್ಷಿಸ್ತೀವಿ. ದಶಾಂಶ ಕರೆಕ್ಟಾಗಿ ಕೊಡ್ತಾ ಇದ್ದೀರಾ ಅಂತ ಪರೀಕ್ಷಿಸ್ತೀವಿ. ಯಾಕೆ ನೀವ್ಯಾಕೆ ಸ್ತೋತ್ರ ಹೇಳಲಿಲ್ಲ? ಕೊಡ್ತಾ ಇಲ್ವೇ? ಕೇಳ್ರಿ ಪಕ್ಕದಲ್ಲಿರೋ, ಕೊಡ್ತಾ ಇದ್ದೀರಾ ದಶಾಂಶ? ಕೆಲವರು ಸುಮ್ಮನೆ ತಲೆ ಅಲ್ಲಾಡಿಸ್ತಾರೆ, ಹುಷಾರು. ಆಮೇಲೆ ನಾವು ನೋಡೋದೇನು? ಆ ಬ್ರದರ್, ಆ ಸಿಸ್ಟ್ರು, ಕೆಲವರು ಹಂಗೆ. ಇಲ್ಲಿ ಯಾರು ಒಳ್ಳೆ ಶ್ರೀಮಂತರು,
ಒಳ್ಳೆ ಯಾರಾದರೂ ಇದ್ದಾರೆ ಅವ್ರನ್ನ ಹೋಗಿ ಫ್ರೆಂಡ್ ಮಾಡ್ಕೊಂಬಿಡೋದು. ನಿಮ್ಮ ನಾಟಕಗಳೆಲ್ಲ ನಮಗೆ ಗೊತ್ತಿದೆ. ಆಮೇಲೆ ಅವ್ರ ಹಿಂದೆನೇ ಬೀಳೋದು, ಆಮೇಲೆ ಅವ್ರನ್ನ ಗೋಳು ಇಕ್ಕೊಳೋದು. ಅವ್ರು ನಿಮ್ಮ ಕಾಟ ತಡೀಲಾರ್ದೇನೆ ಸಭೆನೂ ಬಿಟ್ಟು ಓಡಾಬಿಡ್ಬೇಕು ಅವರು. ಮನುಷ್ಯ ಹೃದಯವನ್ನ, ಅವನ ಅಂತರೇಂದ್ರಿಯವನ್ನ ಪರೀಕ್ಷಿಸುವವನು, ಶೋಧಿಸುವವನು ನಮ್ಮ ದೇವರಾಗಿದ್ದಾನೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಕಪಟಿಗಳಾಗಬೇಡ್ರಿ. ನೀವು ಯಾವಾಗ ಕಪಟಿ ಆಗ್ತಿರೋ ನೋಡ್ರಿ, ಲಿಸನ್, ಕಪಟಿ ಆಗ್ತಿರೋ ನಿಮ್ಮ ಮುಖ ನೋಡ್ಕೊಂಡು ಮಾತಾಡಲ್ಲ. ಕೆಲವ್ರ ಮುಖನೇ ನೋಡಲ್ಲ. ಪ್ರೀಸಲಾಡ್ ಫಾಸ್ಟರ್, ಪ್ರೀಸಲಾಡ್ ಬ್ರದರ್, ಯಾರಿಗೆ ಪ್ರೀಸಲಾಡ್ ಹೇಳಿದ್ರಿ ಅಂತ. ನಿಮಗೆ ಫಸ್ಟ್ ಪ್ರೈಸಲಾಡ್. ಯಾಕಂದ್ರೆ ನನಗೆ ಗೊತ್ತು ಈ ಪ್ರೈಸಲಾಡ್ ಕಳ್ ಪ್ರೈಸಲಾಡು ಅಂತ. ಮುಖನೇ ನೋಡಲ್ಲ. ಕಾರಣ ಅವರ ಒಳಗಡೆ ನಮ್ಮನ್ನು ಫೇಸ್ ಮಾಡೋಕ್ಕಾಗಲ್ಲ. ಒಳ್ಳೆತನ ನಿಮ್ಮನ್ನು ಹಿಂಬಾಲಿಸಲಿ. ಒಳ್ಳೇದು ಮಾಡೋರಾಗಿರಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಒಳ್ಳೇದು ಮಾಡ್ರಿ, ಒಳ್ಳೇದು ಮಾಡ್ರಿ. ಅದೇ ನಿಮ್ಮನ್ನು ಹಿಂಬಾಲಿಸೋದು. ಆಮೇಲೆ ಹಲ್ಲೆಲೂಯಾ. ಎಷ್ಟು ಬೀಜ ರಿಲೀಸ್ ಮಾಡಿದ್ರಿ ಈಗ? ದೇವರ ವಾಕ್ಯ ಎಂಬ ಬೀಜ, ಚಿಂತನೆ ಎಂಬ ಬೀಜ, ನುಡಿಯುವ ಮಾತಿನ ಬೀಜ, ಕ್ರಿಯೆ ಎಂಬ ಬೀಜ. ಆಮೇಲೆ ಸೀಡ್ ಆಫ್ ರಿಸೋರ್ಸ್. ಇದಕ್ಕೆಲ್ಲ ಆಶೀರ್ವಾದದ ಫಲ ಬರೋದಕ್ಕೆ ಒಂದು ಮೂಲ ಇದೆ. ಆ ಬೀಜವನ್ನು ನೀವು ಬಿತ್ತಬೇಕು. ಅದರ ಕುರಿತು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ, 2 Corinthians ಚಾಪ್ಟರ್ 9 9ನೇ ಅಧ್ಯಾಯ. ನೀವೆಲ್ಲಿದ್ದೀರಾ? ಸಂತೋಷ ಇದೆಯಾ? ಏನಾದರೂ ಕಲಿತಾ ಇದ್ದೀರಾ? ಆಮೆನ್. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 2 Corinthians ಚಾಪ್ಟರ್ 9 9ನೇ ಅಧ್ಯಾಯ 6ನೇ ವಚನದಿಂದ, ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನ ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನೆಂದು ತಿಳ್ಕೊಳ್ರಿ. ಬೀಜ ಬಿತ್ತೋರು, ಸ್ತೋತ್ರ ಹೇಳೋರು, ಪಾಸಿಟಿವ್ ಮಾತುಗಳನ್ನು, ಸಕಾರಾತ್ಮಕ ಮಾತುಗಳನ್ನು ನುಡಿಯೋರು, ಡಿಸ್ಕೌಂಟ್ ರೇಟಲ್ಲಿ ನುಡಿಬೇಡ್ರಿ. ಸ್ವಲ್ಪವಾಗಿ ಬಿತ್ತೋನು ಸ್ವಲ್ಪವಾಗಿ ಕುಯ್ತಾನೆ, ಹೆಚ್ಚಾಗಿ ಬಿತ್ತೋನು ಟೈಮ್ ನೋಡೋದು, ಆಕಳಿಸೋದು. ನೀನೆಲ್ಲಿ ಬೀಜ ಬಿತ್ತ ಇದೀಯಾ? ದೇವರ ವಾಕ್ಯ ಹೇಳ್ತಾ, ಸ್ವಲ್ಪವಾಗಿ ಬಿತ್ತುವವನ ಪೈರನ್ನ ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಹಲ್ಲೆಲೂಯಾ ಕೊಡಲಿ. ಸ್ತೋತ್ರ. ಕೊಡಲಿ ಅಲ್ಲ, ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ಸೈ ವೆನ್ ಯು ಡೂ ಸಮ್ ಕಮಿಟ್ಮೆಂಟ್, ಅದು ಹಣ ಮಾತ್ರ ಅಲ್ಲ, ನಿಮ್ಮ ಸಮರ್ಪಣೆ. ನೀವು ದೇವ್ರಿಗಾಗಿ ಏನಾದ್ರೂ ಮಾಡಬೇಕು ಅಂತ ತೀರ್ಮಾನ, ದೇವರ ರಾಜ್ಯಕ್ಕಾಗಿ. ಕೆಲವರು ಭಾನುವಾರ ತೀರ್ಮಾನ ತಗೊಂತಾರೆ, ಸೋಮವಾರಕ್ಕೆ ಮರ್ತಾ ಬಿಡ್ತಾರೆ. ನಿಮ್ಮ ಹೃದಯದಲ್ಲಿ ನೀವು ನಿರ್ಣಯಿಸಿಕೊಂಡ ಪ್ರಕಾರ ಬೀಜ ಬಿತ್ತೋದು ಭಾನುವಾರ, ಒಳ್ಳೆ ನೆಲ ಆಗಿದ್ರೆ ಅದು ನೆಕ್ಸ್ಟ್ ಭಾನುವಾರ ಇರೋದು. ಸ್ತೋತ್ರ ಹೇಳಿಲ್ವಲ್ರಿ? ಆಮೇಲೆ ಅಲ್ಲಿ ಕೊಟ್ಟಿರೋದು ಹಣದ ಕುರಿತಾಗಿ ಏನು ಹೇಳಿರೋದಲ್ಲಿ, ಪ್ರತಿಯೊಬ್ಬರು ತನ್ನ ಹೃದಯದಲ್ಲಿ ನಡೆಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದ ಆಗಲಿ ಬಲಾತ್ಕಾರದಿಂದ ಯಾರು ಕೊಡಬಾರ್ದು. ಯಾಕೆಂದ್ರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಏನುಂಟು. ಹಾಗಾದ್ರೆ ನೀವು ಏನಾದರೂ ಮಾಡಿದ್ರೆ ಬಲವಂತದಿಂದ ಅಲ್ಲ. ಹಣ್ಣು ಮರದಲ್ಲಿದ್ದು ಹಣ್ಣಾಗೋದು ಟೇಸ್ಟ್. ಕಿತ್ತು ಸ್ತೋತ್ರ ಅದಕ್ಕೊಂದು ಸ್ವಲ್ಪ ಪೌಡ್ರ್ ಹಾಕಿ ಕಲರ್ ಬರೆಸಿ ಹಣ್ಣು ಮಾಡಿ
ತಿನ್ನೋದು ರುಚಿನೇ ಇರಲ್ಲ. ಆಮೇಲೆ ಬಿಸ್ನೆಸ್ ಮಾಡೋರು ಮಾಡ್ತಾರೆ, ಮಾಡಲಿ ಬಿಡ್ರಿ. ಆಮೇಲೆ ಆದರೆ ಫಲ ಮರದಿಂದ ಬರಬೇಕು, ಫಲ ನಿನ್ನ ಒಳಗಡೆಯಿಂದ ಬರಬೇಕು. ಕೃಪಾವರಗಳು ದೇವರು ನಿಮ್ಮ ಒಳಗಡೆ ಇಟ್ಟಿದ್ದಾನೆ. ನಿಮಗೆ ರೋಗ ಸೌಖ್ಯ ವರ ಬೇಕನ್ನೋರು ಎಷ್ಟು ಜನ ಇದ್ದೀರಾ? ಬೇಕು ಅನ್ನೋರು, ಅಯ್ಯೋ ನಮಗೆ ಬೇಡ ಬಿಡಪ್ಪ, ನಾವು ಹಿಂಗೆ ಇದ್ಬಿಡೋಣ. ರೋಗ ಸೌಖ್ಯ ವರ ಬೇಕು ಅನ್ನೋರು ಎಷ್ಟು ಜನ ಇದ್ದೀರಾ? ಕರೆಕ್ಟಾಗಿ ಕೈ ಎತ್ತಿರಿ, ನನ್ನ ಬಲವಂತಕ್ಕೆ ಎತ್ತಬೇಡ್ರಿ. ಆಮೇಲೆ ನೀವು ಕೈ ಎತ್ತಿಲ್ಲ ಆದರೂ ಪರವಾಗಿಲ್ಲ, ಕೈ ಕೆಳಗಡೆ ಬಿಡ್ರಿ. ಬೇಕು ತಾನೆ? ಎಷ್ಟು ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡಿದ್ದೀರಾ? ಅದು ಬಂದರೆ ಪಾಸ್ಟ್ರ್ ಮಾಡ್ಕೊಳ್ಳಿ ಬಿಡಿ. ಪಾಸ್ಟ್ರೇ ನಮ್ಮವರು ತುಂಬ ಹುಷಾರಿಲ್ದಿರೇ ಇದ್ರೆ ಒಂದು ನಿಮಿಷ ಬಂದು ಪ್ರಾರ್ಥನೆ ಮಾಡ್ತೀರ. ಯಾರಿಗೆ ರೋಗ ಸೌಖ್ಯ ವರ ಬೇಕಾಗಿರೋದು? ನಿಮಗೆ. ಪ್ರಾರ್ಥನೆ ಮಾಡೋಕ್ಕೆ ಯಾರು ಬರಬೇಕು? ದೇವರೇನು ದಡ್ಡನೇನ್ರಿ? ನಾನು ಕೇಳ್ತೀನಿ, ಬ್ರದರ್ ಕೆಲಸ ಮಾಡ್ತೀರಿ? ನೀವು ಕೆಲಸ ಮಾಡ್ತೀರಿ, ಸಂಬಳ ಅವ್ರು ತಗೊಳಕ್ಕೆ ಹೋದ್ರೆ ಕೊಡ್ತಾರಾ? ಕೆಲಸ ನೀವು ಮಾಡೋದು, ಸಂಬಳ ಅವ್ರಿಗೆ ಬೇಕಾ? ನಿಮ್ಮ ಕಂಪ್ನಿಯವ್ರು ಕೊಡ್ತಾರಾ? ಕೊಡಲ್ಲ. ಯಾಕೆ ಕೊಡಲ್ಲ? ಕೆಲಸ ನೀವು ಮಾಡೋದು, ಪ್ರಾರ್ಥನೆ ನಾನು ಮಾಡೋದು, ವರ ಯಾರು ಕೊಡಬೇಕು? ಇಸ್ ಇಟ್ ರೈಟ್? ಇಸ್ ಇಟ್ ರೈಟ್? ನೀನು ಮಾಡು, ನಿನಗೆ ವರ. ನೀನು ರೋಗಿಗಾಗಿ ಪ್ರಾರ್ಥನೆ ಮಾಡು, ನಿನಗೆ ವರ. ನೀನು ಸುವಾರ್ತೆ ಸಾರು, ನಿನಗೆ ವರ. ಸಂತೋಷವುಳ್ಳವರು ಮಾತ್ರ ಆಮೇಲೆ ಹೇಳ್ರಿ. ನೀವೇನಾದ್ರೂ ಕಲಿತಾ ಇದ್ದೀರಾ? ನಿಮಗೇನಾದ್ರೂ ಅರ್ಥ ಆಗ್ತಾ ಇದೆಯಾ? ಆಮೇಲೆ ಅವರವರ ನಡತೆಗೆ ತಕ್ಕ ಹಾಗೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 6:9 ಹೇಳುತ್ತೆ, ಬೇಸರಗೊಳ್ಳದೆ ಇದ್ರೆ ತಕ್ಕ ಕಾಲದಲ್ಲಿ ನೀವು ಫಲ ಕೊಡ್ತೀರಿ. ಏನಕ್ಕೆ? ಒಳ್ಳೆ ಕೆಲಸ ಮಾಡ್ರಿ, ಒಳ್ಳೇದು ಮಾಡ್ರಿ. ಪಕ್ಕದಲ್ಲಿರೋರಿಗೆ ಹೇಳಿ, ಒಳ್ಳೇದು ಮಾಡ್ರಿ, ಕೆಟ್ಟದ್ದು ಮಾಡಬೇಡ್ರಿ, ಕೆಟ್ಟದ್ದು ನಿರೂಪಿಸ್ಬೇಡ್ರಿ, ಕೆಟ್ಟ ಚಿಂತೆ ಮಾಡಬೇಡ್ರಿ. ಆಮೇಲೆ ಅದು ಹೆಂಗ್ ಮನಸ್ಸು ಬರುತ್ತೆ? ಜೊತೆಗೆ ನಡೆಯೋರಿಗೆ ಬತ್ತಿ ಇಟ್ಬಿಡ್ತೀರಲ್ಲ, ಜೊತೆಗೆ ನಡೆಯೋರಿಗೆ ಹಿಂದ್ಗಡೆಯಿಂದ ತಾಕ ತಗೊಂಡು ತಿವಿದು ಬಿಡ್ತಿರ. ಸೋತ್ರ ಪ್ರಾಣಕ್ಕೆ ಪ್ರಾಣ ಆಗಿ ನಾನು ಪ್ರೀತಿಸ್ತೀನಿ ಬ್ರದರ್, ಹಿಂದ್ಗಡೆಯಿಂದ ಬಾಕು ತಗೊಂಡು ಚುಚ್ಚಿಬಿಡೋದು. ಸೋತ್ರ ಆತ್ಮಿಕರು ಹಂಗೆ ಮಾಡೋರಿದ್ದಾರೆ. ಬಿ ಕೇರ್ಫುಲ್. ದೇವರ ವಾಕ್ಯ ಹೇಳ್ತದೆ, ಗಲಾತ್ಯರಿಗೆ ಬರೆದ ಪತ್ರಿಕೆ 6:9, ಒಳ್ಳೆ ಕೆಲಸಗಳನ್ನು ಮಾಡುವುದರಲ್ಲಿ ನೀನು ಬೇಸರಗೊಳ್ಳದೆ ಇರಬೇಕು. ಆಮೇಲೆ ಬೇಸರಗೊಳ್ಳದೇ ಇದ್ರೆ, ಮನಗೊಂದದೇ ಇದ್ರೆ ತಕ್ಕ ಸಮಯದಲ್ಲಿ, ಗಟ್ಟಿಯಾಗಿ ಹೇಳ್ರಿ, ಬೆಳೆಯನ್ನು ಕುಯ್ಯುವೆವು, ಫಲವನ್ನು ಕುಯ್ಯುವೆವು. ಹಲ್ಲೆಲೂಯಾ. ನೋಡ್ರಿ, ನಾನು ಹೇಳ್ತೀನಿ ಕೇಳ್ರಿ, ಲೋಕದ ದೃಷ್ಟಿಯಲ್ಲಿ ನೀವು ಜ್ಞಾನಿಗಳಾಗಿರ್ಬೋದು. ಆಮೇಲೆ ಯಾವತ್ತೂ ಅಷ್ಟೇ ಮತ್ತೊಬ್ಬರನ್ನ ಮೋಸ ಮಾಡಬೇಡ್ರಿ, ವಂಚನೆ ಮಾಡಬೇಡ್ರಿ, ಸುಳ್ಳು ಹೇಳಬೇಡ್ರಿ. ಮೋಸದಿಂದ ಸಿಗುವಂತ ಹಣ ಅದು ಅಧಿಕ ದಿನ ನಿನ್ನ ಕೈಯಲ್ಲಿ ಇರಲ್ಲ. ಸುಳ್ಳಾಡಿ ನೀನು ಸಂಪಾದನೆ ಮಾಡೋದು ನಿನಗದು ನೆಲೆ ನಿಲ್ಲಲ್ಲ. ಆಮೇಲೆ ದೇವರ ಸನ್ನಿಧಾನದಲ್ಲಿ ನೀತಿಯಿಂದ, ನ್ಯಾಯದಿಂದ, ಶ್ರಮದ ಫಲ ನಿನಗೆ ಸಮೃದ್ಧಿ ಉಂಟಾಗೋದು. ಆಮೇನ್, ಆಮೇನ್. ಇನ್ನ ಮುಂದಕ್ಕೆ ಹೋಗೋಣ. ಇದ್ದೀರಾ ನೀವು? ಹಲ್ಲೆಲೂಯಾ. ನೀವು ಕೊಡೋ ವಿಷಯದಲ್ಲಿ ಹಿಂದೆ ಮುಂದೆ ನೋಡಂಗಿಲ್ಲ. 2 ಕೊರಿಂಥ 9 ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಆಮೇಲೆ ಬಲಾತ್ಕಾರ, ದುಃಖದಿಂದ, ಅಯ್ಯೋ
ನನಗೆ ಇಷ್ಟನೂ ಇಲ್ಲ, ಆದರೂ ಪಾಸ್ಟ್ರು ಹೇಳಿದ್ರಲ್ಲ ಅನ್ಕೊಂಡೆ. ಕೊಡಬೇಡ್ರಿ. ನೀನು ಆ ಗೊಣಕೊಂಡು ಕೊಡೋದೆ ಬೇಡವೇ ಬೇಡ. ದೇವ್ರ ರಾಜ್ಯಕ್ಕೆ ಬೇಕಾಗಿರೋದು ನೀನು ಕೊಡಲಿಲ್ಲ. ಮೊರ್ದೆಕ ಎಸ್ತೇರ್ ರಾಣಿಯನ್ನು ಕುರಿತು ಒಂದು ಮಾತು ಹೇಳ್ತಾನೆ. ನಿನ್ನನ್ನು ಇವತ್ತು ಈ ಸ್ಥಾನಕ್ಕೆ ದೇವರು ತಂದಿರೋ ಉದ್ದೇಶ ಏನಿದೆಯೋ ಅದು ನೀನು ನೆರವೇರಿಸದೆ ಹೋದ್ರೆ ಆ ಸ್ಥಾನಕ್ಕೆ ದೇವರು ಬೇರೊಬ್ಬರನ್ನ ಎಬ್ಬಿಸ್ಬಿಡ್ತಾರೆ. ಹಲ್ಲೆಲೂಯ. 8ನೇ ವಾಕ್ಯ, ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸಿದ್ದಕ್ಕೆ ಶಕ್ತನಾದುದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲೂ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಏರಳವಾಗಿ ಮಾಡುವವರಾಗಿರಬೇಕು. ಆಮೆನ್. ಸಕಲ ಸತ್ಕಾರ್ಯಗಳನ್ನು ಹೆಂಗ್ ಮಾಡಬೇಕು? ಪಕ್ಕದಲ್ಲಿರೋ ಕೈ ಕೊಟ್ಟು ಕೇಳ್ರಿ, ಯಾವತ್ತಾದ್ರೂ ಮಾಡಿದ್ದೀರಾ ಅಂತ. ಮಾಡಿಲ್ಲ ಅಂದ್ರೆ ಇವತ್ತಿಂದ ಆರಂಭ ಮಾಡ್ರಿ. ಸೈತಾನ ಬೇಡದೇ ಇರುವ ಚಿಂತೆಗಳು, ಬೇಡದೇ ಇರುವಂತ ಬೀಜವನ್ನ ನಿಮ್ಮ ಮನಸ್ಸಿನಲ್ಲಿ ಬಿತ್ತಾನೆ. ಅವನ ಏಜೆಂಟ್ಗಳು ಅದಕ್ಕೆ ರೆಡಿ ಆಗಿರ್ತಾರೆ. ಅವನ ಲೈಫ್ ನೋಡ್ರಿ, ಆ ಹೇಳವನ್ನ ತಾಳೆ ಹಾಕಿ ನೋಡ್ರಿ. ಅವನು ಶಾಪಗ್ರಸ್ತ, ಅವನ ಜೊತೆ ಸೇರಿದ್ರೆ ನೀನು ಶಾಪಗ್ರಸ್ತನೇ. ಯಾರಿಂದಲೂ ದೇವರ ರಾಜ್ಯಕ್ಕೆ ಕೊಡೋದನ್ನ ತಡೆ ಹಿಡಿಯಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನ ಹಳೆ ಸಂಗತಿಗಳನ್ನ ನೀವು ಮರ್ತು ಬಿಡಬೇಕು. ಕೆಲವರು ಹಳೇದೇ ಯೋಚನೆ ಮಾಡ್ಕೊಂಡೇ ಇರೋದು. 1983ರಲ್ಲಿ ನಾನು ಏನಾಗಿದ್ದೆ ಗೊತ್ತಾ, ನಮ್ಮ ಮನೆತನ ಏನಾಗಿತ್ತು ಗೊತ್ತಾ? ಸ್ತೋತ್ರ. ನಿಮ್ಮ ಮನೆತನ, ನಿಮ್ಮ ಪಾರಂಪರೆ ಎಲ್ಲ ಹುಡ್ಕೊಂಡು ಹೋದರೆ ಕಡೆಗೆ ಸಿಗೋದು ಆದಾಮನ ಪಾರಂಪರೆ. ಅವನ್ನ ದೇವರು ಶಾಪ ಹಾಕ್ಬಿಟ್ರು. ಸ್ತೋತ್ರ. ಶಾಪಗ್ರಸ್ತ ಕುಟುಂಬ ಅಂತ ನಿಮ್ದು. ಅವಾಗ ಹಳೆ ಇದನ್ನು ಚಿಂತೆ ಮಾಡಬೇಡ್ರಿ, ದೇವರ ವಾಕ್ಯ ಹೇಳುತ್ತದೆ. ಓದೋಣ. ಆದಿಕಾಂಡ ಪುಸ್ತಕ Genesis 41, 51 ಮತ್ತು 52ನೇ ವಾಕ್ಯ. ಚೊಚ್ಚಲ ಮಗನು ಹುಟ್ಟಿದಾಗ ಯೋಸೇಫನು, ನಾನು ನನ್ನ ಎಲ್ಲ ಕಷ್ಟವನ್ನು ತಂದೆಯ ಮನೆಯವರನ್ನು ಮರೆತು ಬಿಡುವಂತೆ ದೇವರು ಮಾಡಿದ್ದಾನಲ್ಲ ಎಂದು ಹೇಳಿ ಅವನಿಗೆ ಮನಸ್ಸೆ ಎಂದು ಹೆಸರಿಟ್ಟನು. ತಂದೆ ಮನೆಯವರು ಅಂದರೆ ಯಾರು? ಸ್ವಂತ ಸಹೋದರರು. ಅವನೇನು ಮಾಡ್ದ? ಫಸ್ಟ್ ಮಗು ಹುಟ್ಟಿದ ತಕ್ಷಣ ಆ ಮಗುವಿಗೆ ಏನಂತ ಹೆಸರಿಟ್ಟ? ಮನಸ್ಸೆ ಅಂತ. ಅದರ ಅರ್ಥ ಏನು? ನಮ್ಮ ಅಣ್ಣಂದಿರು ಏನೇನು ದ್ರೋಹ ಮಾಡಿದ್ರು, ನನಗೆ ಎಷ್ಟು ಮೋಸ ಮಾಡಿದ್ರು, ನನ್ನನ್ನು ವಂಚನೆ ಮಾಡಿದ್ರು, ಪಾಲು ಬಾವಿಗೆ ಹಾಕಿದ್ರು. ಯೋಸೇಫನ್ ಹೇಳ್ತಾ ಇರೋ ಮಾತು. ಹಲೋ, ನೀವು ನನ್ನ ಜೊತೆ ಇದ್ದೀರಾ? ನಿಮ್ಮ ಮನೆತನದಲ್ಲಿ ನಿಮ್ಮ ಸಂಬಂಧಿಕರು, ನಿಮ್ಮ ತಂದೆ ಮನೆಯವರಾಗಿರ್ಬೋದು, ಹೆಂಡತಿ ಮನೆಯವರಾಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಯಾರೇ ಆಗಲಿ, ನಿಮ್ಮ ಕುಟುಂಬ ವರ್ಗದವರು ಯಾರೇ ಆಗಿರಲಿ, ನಿಮಗೆ ಏನಾದರೂ ದ್ರೋಹ ಮಾಡಿದರೆ ವಿಶ್ವಾಸ ಜೀವನಕ್ಕೆ ಬಂದ ಮೇಲೆ ಅದನ್ನೇ ಇಟ್ಕೊಂಡು ಅವ್ರ ಮೇಲೆ ದೇವ್ರು ನನ್ನನ್ನು ಆಶೀರ್ವಾದ ಮಾಡಲಿ, ಒಂದಿನ ನಾನು ತೋರಿಸ್ತೀನಿ, ನೋಡ್ಕೊ, ನಿನಗೆ ಇದೇ ಇಟ್ಟಿದ್ದೀನಿ ಗ್ರಾಚಾರ ಬಿಡಿಸ್ತೀನಿ ಹಿಂಗಂತೀಯಲ್ಲ, ನೀನು ಆಶೀರ್ವಾದ, ನಿನಗೆ ಫಲ ಬರೋದೇ ಇಲ್ಲ. ಚೊಚ್ಚಲ ಮಗನು ಹುಟ್ಟಿದಾಗ ಫಲ ಅದು. ವಾಟ್ ಇಸ್ ದಟ್? ಫಲ ಅದು. ನಾನು ನನ್ನ ಕಷ್ಟವನ್ನು ತಂದೆಯ ಮನೆಯವರನ್ನ ಮರೆತು ಬಿಡುವಂತೆ ದೇವರು ಮಾಡಿದ್ದಾನಲ್ಲ ಅಂತ ಹೇಳಿ ಅವನಿಗೆ ಮನಸ್ಸೆ ಎಂದು ಹೆಸರಿಟ್ಟನು. 2ನೇ ಮಗನು ಹುಟ್ಟಿದಾಗ ಅವನು, ನನಗೆ ಸಂಕಟ ಬಂದ ದೇಶದಲ್ಲೇ ದೇವರ ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆ ಎಂದು ಹೇಳಿ ಆ ಮಗನಿಗೆ ಎಫ್ರೈಮ್ ಎಂದು ಹೆಸರಿಟ್ಟನು. ಮನಸ್ಸೆ ದ ಫಾಸ್ಟಿಂಗ್ಸ್ ಮರೆತು ಬಿಟ್ಟು. 2, ನನ್ನನ್ನು ದೇವರು ಸಂಕಟ ಬಂದಂತ ಆ ದೇಶದಲ್ಲಿ ದೇವರು ಅಭಿವೃದ್ಧಿಯನ್ನು ದಯಪಾಲಿಸಿದನು. ಎಲ್ಲಿ ನಿನ್ನನ್ನು ಸಂಕಟ ಪಡಿಸಿದ್ರು, ಯಾರು ಸಂಕಟ ಪಡಿಸಿದ್ರು, ಅಲ್ಲೇ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ ಎಂದು ನೀನು ನಂಬಬೇಕು. ಫಲ ಬೇಕನ್ನೋರು ಮಾತ್ರ. ಕೆಲವರು ವೈರಾಗ್ಯ ಬೆಳೆಸ್ತೀರ, ಕಹಿಯಾದ ಬೇರನ್ನು ಬೆಳೆಸ್ತೀರ, ಸೇಡು ತೀರ್ಸ್ಕೊತೀರ. ಸೇಡು
ಕೆಲವ್ರ ಮೇಲೆ ಹೊಂಚಾಗ್ತಾ ಇರ್ತೀರ. ಹಂಗೆ ಮಾಡ್ತೀನಿ, ಚಾನ್ಸ್ ಸಿಗಲಿ. ವಿಶ್ವಾಸಿಗಳು, ರಕ್ಷಣೆ ಹೊಂದಿದವರು, ದೀಕ್ಷಾಸ್ನಾನ ಹೊಂದಿದವರು, ಸಭೆಗೆ ರೆಗ್ಯುಲರ್ ಆಗಿ ಬರೋರು, ವಾಕ್ಯ ಕೇಳೋರೆ, ಇವ್ರ ಮನಸ್ಸಲ್ಲಿ ಬೇಡದೇ ಇರುವಂಥ ಕೆಲವೊಂದು ಚಿಂತೆಗಳು. ನಾನು ಹೇಳ್ತೀನಿ, ಇವತ್ತು ನೀವು ಅದನ್ನು ಮರ್ತು ಬಿಡಬೇಕು. ಅಪೊಸ್ತಲನಾದಂಥ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 13ನೇ ವಚನ ಅಂತ ಕಾಣುತ್ತೆ. 13ನೇ ವಚನ, ಸಹೋದರರೇ ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು, ಇಂದಿನ ಸಂಗತಿಗಳನ್ನು ಇಟ್ಕೊಂಡಿದ್ರೆ ನೀವು ಫಲ ಕೊಡಕ್ಕಾಗಲ್ಲ. ದೇವರು ನಿಮ್ಮನ್ನ ಫಲಭರಿತರಾಗಿ ಮಾಡಕ್ಕಾಗಲ್ಲ. ನನ್ನ ಜೊತೆ ಇದ್ದೀರಾ? ಪಕ್ಕದಲ್ಲಿರೋರ್ಗಳ್ರಿ ನಿದ್ದೆ ಮಾಡಬೇಡ್ರಿ ಅಂತ. ನಾನಂತೂ ಹಳೆಯ ಸಂಗತಿಗಳನ್ನ ಮರೆತು ಬಿಟ್ಟು, ದೇವರು ನಿನಗಾಗಿ ಫಲ ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ನೀನು ಹಳೆ ದ್ವೇಷ, ಹಳೆ ಕೋಪ, ಕ್ರೋಧ, ಮತ್ಸರ, ವೈರಾಗ್ಯ. ಕೆಲವರು ಹೇಳ್ತಾರೆ, ಅಪ್ಪ ನಾನಂತೂ ಯಾರಿಗೇನು ದೋಷ ಮಾಡಲ್ಲ. ಮನುಷ್ಯನು ಸ್ವಂತ ದೃಷ್ಟಿಯಲ್ಲಿ ಅವನು ಶುದ್ಧನು, ನಿನಗೆ ಶುದ್ಧ. ಬಟ್ ನಿನ್ನ ನೋಡೋರು ಹೇಳ್ತಾರೆ ನೀನು ಅಶುದ್ಧ ಅಂತ. ದಯವಿಟ್ಟು ಹಳೆ ಸಂಗತಿಗಳನ್ನು ಇಟ್ಕೊಂಬೇಡ್ರಿ ಮನಸ್ಸಲ್ಲಿ. ಕ್ಷಮಿಸ್ಬಿಡ್ರಿ. ಫರ್ಗಿವ್ ಅಂಡ್ ಫರ್ಗೆಟ್. ಕ್ಷಮಿಸು, ಮರ್ತು ಬಿಡು. ಕ್ಷಮಿಸು, ಮರ್ತು ಬಿಡು. ಸ್ತೋತ್ರ. ನೀನು ಕ್ಷಮಿಸಲ್ಲ, ಮರೆಯಲ್ಲ, ಅದರಿಂದ ಒಳ್ಳೇದು ಯಾವುದು ತಲೆಯಲ್ಲಿ ನೆಲೆ ನಿಲ್ಲಲ್ಲ. ಬರೇ ಕಟ್ಟು, ನಿನ್ನ ತಲೆ ತುಂಬ ಕೆಟ್ಟು ಗೊಬ್ಬರ ಆಗಿದೆ ಅಲ್ಲಿ. ಕಾರಣ ಹಳೆ ಫೈಲ್ ಡಿಲೀಟ್ ಮಾಡಿಲ್ಲ. ಬೇಡದಿರೋ ಚಿಂತೆಗಳು, ಬೇಡದಿರೋ ಮಾತುಗಳು. ಅಯ್ಯೋ, ನಮ್ಮ ಹಳ್ಳಿ ಕಡೆಯವರು ಭಾಳ ಅವರು ನಾನು ಸತ್ರು ಮರೆಯಂಗಿಲ್ಲ, ಅವ್ರು ನಂಗೆ ನುಡ್ದಿರೋ ಮಾತು ಮರೆಯಂಗಿಲ್ಲ. ಸ್ತೋತ್ರ. ಈ ಡೈಲಾಗ್ ನೀವು ಕೇಳಿರ್ಬೇಕಲ್ಲ. ಅದು ಎಲ್ಲೋ ನಿಮ್ಮನ್ನು ಹಿಂಬಾಲಿಸ್ತಾ ಇರಬೇಕು. ನೀವು ಬ್ಯಾಂಗ್ಳೂರು ಬಂದಿದ್ದೀರಾ, ಅವಾಗ ನೀವು ಅಜ್ಞಾನಿ ಆಗಿದ್ರಿ, ಇವಾಗ ನಿಮಗೆ ಜ್ಞಾನೋದಯ ಆಗಿದೆ. ಇವಾಗಲೂ ನಾನು ಸತ್ರು ಮರೆಯಲ್ಲ, ಆ ಮಾತು ಹಂಗನ್ಬಿಟ್ಟಲ್ಲ. ಸ್ತೋತ್ರ. ಅವನನ್ನು ದೇವರ ಆಶೀರ್ವಾದ ಮಾಡ್ತಾರೆ, ನೀನು ಆಶೀರ್ವಾದ ಒಂದಲ್ಲ. ನಿನಗೆ ಫಲ ಬರಬೇಕು ಅಂದರೆ ಅದನ್ನು ನೀನು ಮರ್ತು ಬಿಡಬೇಕು. ಶಬ್ದ ತೆಗೆದು ಯಾರಾದರೂ ಕರ್ತನೆ ಕ್ಷಮಿಸುವ ಹೃದಯ ಕೊಡಪ್ಪ, ಮರೆಯುವಂತ ಹೃದಯ ಕೊಡಪ್ಪ. ವಾಕ್ಯ ಮರೆಯೋದಲ್ಲ, ಕೆಟ್ಟತನವನ್ನ ಮರೆಯೋದು. ನಿನ್ನ ಜೀವನದಲ್ಲಿ ನೀನು ಅದನ್ನು ಮರೀದೇ ಹೋದ್ರೆ, ನೀನು ಬಿಡದೆ ಹೋದ್ರೆ ನೀನು ಫಲ ಕೊಡಕ್ಕಾಗಲ್ಲ. ನಿಮ್ಮ ಸಹೋದರರಾಗ್ಬೋದು, ನಿಮ್ಮ ಬಂಧುಗಳಾಗ್ಬೋದು, ಮಿತ್ರರಾಗ್ಬೋದು, ವಿಶ್ವಾಸಿಗಳಾಗ್ಬೋದು, ನೀವು ಒಂದೇ ಪ್ಲೇಟಲ್ಲಿ ಊಟ ಮಾಡಿದವರಾಗಿರ್ಬೋದು, ಒಡನಾಟ ಮಾಡಿದವರಾಗಿರ್ಬೋದು, ನಂಬಿಸಿ ದ್ರೋಹ ಮಾಡಿದವರಾಗಿರ್ಬೋದು. ಫರ್ಗಿವ್, ಮರ್ತು ಬಿಡ್ರಿ. ನಿಮ್ಮ ಮುಂದೆ ಒಂದು ಗುರಿ ಇದೆ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳನ್ನು ಹಿಡಿಯೋದಕ್ಕೆ ಎದೆ ಬಗ್ಗಿದವನಾಗಿ. ನಿನಗೆ ಫ್ಯೂಚರ್ಗೆ ದೇವರು ಒಳ್ಳೆ ಫಲ ಇಟ್ಟಿದ್ದಾನೆ, ಆಶೀರ್ವಾದ ಇಟ್ಟಿದ್ದಾನೆ. ಅದನ್ನ ಹಿಡಿಬೇಕು. ಅದಕ್ಕಾಗಿ ಎದೆ ಬಗ್ಗಿದವನಾಗಿ ಓಡಬೇಕು. I press toward to goal. ಗುರಿ ಅದು ಇರಬೇಕು. ಬೇಡದಿರ ಅನ್ವಾಂಟೆಡ್ ಟಾಕ್ಗಳು, ಸತ್ರ ಬರೇ ಕುಚೋದ್ಯ ಮಾತು, ವೇಸ್ಟ್ ಮಾತು, ವ್ಯರ್ಥ ಮಾತು. ಏನು 3 ಕಾಸು ಲಾಭ ಅಂತೂ ಇಲ್ಲ, ಸುಮ್ಮನೆ ಮಾತಾಡೋದು. ಗೌರಮ್ಮರ ಅದೇ ಗಂಗಮ್ಮ ಅವ್ರ ವಿಷಯ ಗೊತ್ತಾಯ್ತಾ? ಗೌರಮ್ಮ ಗಂಗಮ್ಮ ಇಬ್ರು ಹಂಗೆ ಇರ್ತೀರ. ಸ್ತೋತ್ರ. ನಿಮ್ಮ ಆಯುಸ್ಸಲ್ಲಿ ನೀವು ಉದ್ಧಾರ ಆಗಲ್ಲ. ಯಾಕೆ ಉದ್ಧಾರ ಆಗಲ್ಲ? ಹಳೇದೆಲ್ಲ ಇಟ್ಕೊಂಡಿರೋದ್ರಿಂದ. ಬಿಡ್ರಿ, ಅದನ್ನೆಲ್ಲ ತೆಗೆದಾಕ್ರಿ. ಪಾಪದ ಪಾಲಿಗೆ ಸತ್ತವರಾದ ನೀವು ತಿರ್ಗಾ ಅದರಲ್ಲೇ ಜೀವಿಸುವುದಾದರೆ ಹೇಗೆ?
ಹಳೆದನ್ನೆಲ್ಲ ಏನು ಮಾಡಿದ್ರಿ? ದೀಕ್ಷಾಸ್ನಾನ ಹೊಂದುವಾಗ ಏನು ಮಾಡಿದ್ರಿ? ಗಟ್ಟಿಯಾಗಿ ಹೇಳ್ರಿ. ಕೆಲವ್ರು ಇನ್ನೂ ಊಣ ಹಾಕೇ ಇಲ್ವಲ್ಲ. ಶವ ಸತ್ರ ಏನು ಮಾಡ್ತೀರಿ? ಕೆಲವ್ರು ಬಾಯೇ ಬಿಡಲ್ಲ, ನಾವೇನು ಮಾಡಲ್ಲ. ಊಣ ಹಾಕ್ತೀರೇನ್ರಿ? ಇಲ್ಲಾದ್ರೆ ಏನಾಗುತ್ತೆ? ಕೆಲವ್ರು ವಾಸನೆ ಬರ್ತಾ ಇರೋದು ಅದಕ್ಕೆ, ಕೆಟ್ಟ ವಾಸನೆ. ಆ ಥರ ಸುಳಿಯಂಗಿಲ್ಲ, ಸ್ವಭಾವದಲ್ಲಿ ಕೆಟ್ಟ ವಾಸನೆ. ನೀವು ಯಾಕೆ ಫಲ ನಿರೀಕ್ಷಿಸ್ತೀರಾ? ಈ ತಿಂಗಳು ನೀವು ಫಲಭರಿತರಾಗಬೇಕು. ದೇವರ ವಾಕ್ಯದ ಬೀಜ ನಿಮ್ಮಿಂದ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಚಿಂತೆ, ನಿಮ್ಮ ಮಾತು, ನಿಮ್ಮ ಕೃತ್ಯಗಳು ಇದೆಲ್ಲವನ್ನ ದೇವರು ಮೆಚ್ಚುವವನಾಗಿರ್ಬೇಕು. ಆಮೇಲೆ ಹಾಗಾದ್ರೆ ಪಾಸ್ಟ್ರೆ ಅವ್ರು ನಮ್ಗೆ ಮಾಡಿದೆಲ್ಲ ಮರ್ತು ಬಿಡಕ್ಕಾಗುತ್ತೋ? ಮರಿಬೇಡ, ಇಟ್ಕೋ. ಅದೇ ನೀನು ಆಶೀರ್ವಾದಕ್ಕೆ ಮುಳ್ಳು, ಅದೇ ತಡೆಗೋಡೆ. ಮುಳ್ಳು ಬೇಕಾ? ಗೋಡೆ ಬೇಕಾ? ನಿಮ್ಗೆ ಅಡ್ಡ ಬೇಕಾ? ನಿಮ್ಮ ಆಶೀರ್ವಾದ ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಕೈಯಲ್ಲೇ ಇದೆ. ನೀವು ಕ್ಷಮಿಸಿದಾಗ, ನೀವು ಮರೆತಾಗ. ಸಿ, ಐ ನೋ ಮೆನಿ ಅನೇಕ ಕುಟುಂಬಗಳ ತೊಂದರೆಗಳು ನನಗೆ ಗೊತ್ತು. ಉದಾಹರಣೆಗೆ ನನ್ನ ಮಗ ಊಟದಾಗಿ ನಾವು ತಪ್ಪೇ ಮಾಡಲ್ವ? ಅವನ ಮಾಡ್ತಾನೆ, ಒದೇನು ತಿಂತಾನೆ, ಬೆಲ್ಟ್ ತಗೊಂಡು ಬಾರ್ಸಾಕ್ಬಿಡ್ತೀನಿ. ಹಾಗಂತ ನನ್ನ ಮಗ ಅಲ್ವಾ ಅವನ? ಹೌದಾ ಅಲ್ವಾ? ಏನು ಹಂಗೆ ದುರ್ಗುಟ್ಟು ನೋಡ್ತಾ ಇದ್ದೀರಾ? ಪಾಸ್ಟರ್ ಆಗಿದೆ ಏನೋ ಹೊಡಿಯಲ್ಲ ಅನ್ಕೊಂಡ್ರ? ಏನು ಗೊತ್ತಾ, ಅವನು ಸನಾತನ ಮಾರ್ಗದಲ್ಲಿ ಬರಬೇಕೇನೋದು. ಆಮೇಲೆ ಇದರ ಒಳಗಡೆ ಅನೇಕರ ವಿಷಯ ನನಗೆ ಗೊತ್ತು. ತಪ್ಪು ಮಾಡ್ತೀರಾ, ಬಟ್ ನಿಮ್ಮನ್ನು ಯಾವತ್ತೂ ನಾನು ಜರದಿಲ್ವಲ್ಲ. ಬಟ್ ನಿಮಗೆ ಉಪದೇಶ ಮಾಡ್ತೀವಿ. ತಿದ್ಕೊಂಡಿದ ತಕ್ಷಣ ಪುನಃ ನಿಮ್ಮನ್ನು ನಮ್ಮ ಮಕ್ಕಳಾಗೆ ನೋಡ್ತೀವಿ. ಆಮೇಲೆ ನನ್ನ ಮಗನ ಎಷ್ಟೇ ಹೊಡಿಲಿ, ವಾಡ್ದು ಹಣ್ಗಾಯಿ ನೀರ್ಗಾಯಿ ಮಾಡಾಕ್ಬಿಡ್ತೀನಿ. ಆಮೇಲೆ ತಿರ್ಗ ನನ್ನ ಮಗನೇ ಮಗ ಇಲ್ಲ ಅಂದ್ಬಿಡ್ತೀವ. ದೇವರ ವಾಕ್ಯ ಹೇಳುತ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 8ನೇ ಅಧ್ಯಾಯ 28ನೇ ವಾಕ್ಯ 8:28. ಇದಲ್ಲದೆ ದೇವರದ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ಆಮೇಲೆ ಇವತ್ತು ನಾನು ಕ್ಷಮಿಸ್ತೀನಿ, ಇವತ್ತು ನಾನು ಮರ್ತೋಗ್ತೀನಿ. ನನಗೆ ಗೊತ್ತು, ನನ್ನನ್ನು ದೇವರು ತನ್ನ ಸಂಕಲ್ಪದ ಮೇರೆಗೆ ಕರೆದಿದ್ದಾನೆ. ಆತನನ್ನು ಪ್ರೀತಿಸುವಂತ ನನಗೆ ಒಳ್ಳೆಯದ ದೇವರು ಮಾಡ್ತಾನೆ. ಕೆಟ್ಟದ್ದು ಯಾರು ದೋಷ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಅದು ನನಗೆ ಟಾಣಾಗಿ ನನಗದು ಅನುಕೂಲವಾಗಿ ತಿರುಗಿ ಬರುತ್ತೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೇಲೆ ಮುಂದಕ್ಕೆ ಹೋಗೋಣ. ಇನ್ನು ಇದು ಭಾಳ ಇಂಪಾರ್ಟೆಂಟ್. ದ ರಿಲೀಸ್. ನಿಮ್ಮ ಒಳಗಡೆ ಇರುವಂಥ ಸಂತೋಷವನ್ನು ನೀವು ರಿಲೀಸ್ ಮಾಡಬೇಕು. ಆಮೇಲೆ ಎಷ್ಟು ಜನ ಸಂತೋಷ ಇರೋರು ಮಾತ್ರ ಆಮೇಲೆ ಹೇಳ್ರಿ. ಮುಖ ನೋಡಿದ್ರೆ ಹಂಗೆ ಅನಿಸ್ಲಿಲ್ಲ. ನಿಮ್ಮ ಒಳಗಡೆ ಇರುವ ಸಂತೋಷ ನೀವು ರಿಲೀಸ್ ಮಾಡೋಕ್ಕೆ. ಅದನ್ನು ಸಂತೋಷ ಅನ್ನೋದು ಏನೋ ಆತ್ಮನ ಇದೆಯಾ? ಅದು ಎಷ್ಟು ಜನರ ಒಳಗಡೆ ಇದೆ? ಕೆಲವರು ನೋಡ್ರಿ ಯಾವಾಗಲೂ ಅಳುಮೂಂಜಿ ಅಂತೀವಲ್ಲ, ಕನ್ನಡದಲ್ಲಿ ಹಂಗೆ ನಾ ಹೇಳೋದು. ಮೂಂಜಿ ಅಂದರೆ ತಮಿಳಲ್ಲೇ ಇದು, ಹಂಗೆ ಕನ್ನಡದಲ್ಲಿ ಅಂತ ನಾವು ಮಾಡಿದ್ದೀವಿ. ತಮಿಳ್ನ ಕನ್ನಡ ಮಾಡಾಕ್ಬಿಟ್ವಿ. ಅಲ್ಲಿ ಬುರ್ಕ ಸ್ತೋತ್ರ, ಬುರ್ಕಾನೋ ಗುರ್ಕಾನೋ
ಆಮೇಲೆ ಕೆಲವ್ರ ಮುಖ ಯಾವಾಗಲೂ ಅವ್ರು ನೋಡೋಕ್ಕೆ ಒಂಥರ ಮೂಡಿ ಯಾವಾಗಲೂ ಡಲ್ಲಾಗಿರೋದು. ಈಗ ನಗ್ಬೇಡ್ರಿ, ಫಸ್ಟೇ ನೋಡ್ಬಿಟ್ಟೆ ನಿಮ್ಮ ಮುಖಗಳು ಹೆಂಗಿತ್ತು ಅಂತ. ಈಗ ಒಂದೇ ಒಂದು ಪ್ರಾರ್ಥನೆ, ಅದನ್ನು ರಿಲೀಸ್ ಮಾಡ್ರಪ್ಪ ದೇವ್ರೇ. ಆತ್ಮನ ಫಲ ಇರೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ಸಂತೋಷ ಎನ್ನೋದು, ಸಂತೋಷ ಎನ್ನೋದು ಇದೆಯಾ? ಪಕ್ಕದಲ್ಲಿರೋ ಕೇಳ್ರಿ, ನಿಮಗಿದೆಯಾ? ನಿಮ್ಮ ಮುಖ ಯಾವಾಗಲೂ ಸಂತೋಷವಾಗಿರ್ಬೇಕು. ಕೆಲವೊಮ್ಮೆ ಸುಮ್ಮನೆ ಅವರೇ ಕ್ರಿಯೇಟ್ ಮಾಡ್ಕೋತಾರೆ. ಸುಮ್ಗೆ ರೀ, ಕೈಯಲ್ಲಿರೋ ಹಣ ಕೊಟ್ಬಿಟ್ಟು ಕಚ್ಚೋ ನಾಯಿನ ಯಾಕೆ ಕೊಂಡ್ಕೋತೀರಾ? ದೇವ್ರು ನಿಮಗೆ ಸಂತೋಷ ಪಡ್ರಿ, ಸಂತೋಷಿಸ್ರಿ. ತಿರುಗಿ ನಾನು ನಿಮಗೆ ಹೇಳ್ತೇನೆ, ಸಂತೋಷ ಪಡ್ರಿ. ಆಮೇಲೆ ಸಂತೋಷಿಸ್ರಿ, ಎಡಬಿಡದೆ ಪ್ರಾರ್ಥಿಸ್ರಿ. ಇದೇ ನಿಮ್ಮ ವಿಷಯವಾಗಿ ದೇವರಿಗೆ ದೇವರ ನೀವೇನು ಅಳ್ಕೊಂಡಿರ್ರಿ ಅಂತ ಹೇಳಿದ್ರ? ಯಾವಾಗಲೂ ಅಳ್ಮುಂಜಿ ಥರ ಇರಬೇಡ್ರಿ, ನಗ್ನಗ್ತಾ ಇರಬೇಕು, ಸಂತೋಷವಾಗಿರ್ಬೇಕು. ಎಷ್ಟೇ ಪ್ರಾಬ್ಲಮ್ ಬಂದ್ರೂ ನೀವು ಅದನ್ನು ಸೀನ್ ಹೆಂಗೆ ಮಾಡಬೇಕು ಅಂದರೆ ನಗುಮುಖದಲ್ಲಿರಬೇಕು. ಅದನ್ನು ಇವತ್ತು ರಿಲೀಸ್ ಮಾಡಬೇಕು. ಆ ಫಲ ಹೊರಗಡೆ ಬರಲಿ, ಆ ಫಲ ನಿಮ್ಮ ಒಳಗಡೆಯಿಂದ ಹೊರಗಡೆ ಬರಲಿ. ಆಮೇಲೆ ಏನೆಲ್ಲ ಪ್ರಾಬ್ಲಮ್ ಬರಲಿ. ಹಲ್ಲೆಲೂಯಾ. ಆಮೇಲೆ ಸಂತೋಷ, ದುಃಖ ಎನ್ನೋದು ಅದು ರಾತ್ರಿ ಬಂದರೂ ಮುಂಚಾನೆ ನಾನು ಎದ್ದೇಳುವಾಗ ಆನಂದ ಧ್ವನಿಯೊಡನೆ, ಹರ್ಷ ಧ್ವನಿಯೊಡನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಅಂಥ ಫಲವನ್ನು ಎಷ್ಟು ಜನ ರಿಲೀಸ್ ಮಾಡ್ತೀರಾ? ಏನು ಬ್ರದರ್ ಹೇಗಿದ್ದೀರಾ? ಏನು ಹೇಳೋದು ಜೀವನ. ಓಕೆ ಬ್ರದರ್, ಪ್ಲೀಸ್ ಪ್ರಾರ್ಥನೆ ಮಾಡಿ ಬ್ರದರ್. ಅವನ ಹತ್ರ ನೆಕ್ಸ್ಟ್ ಟೈಮ್ ಕೇಳೋದೇ ಇಲ್ಲ. ಕೆಲವ್ರ ಹತ್ರ ಕೇಳ್ರಿ, ಹೆಂಗಿದ್ದೀರ ಬ್ರದರ್? ದೇವ್ರ ದಯೆಯಿಂದ ಭಾಳ ಸಂತೋಷವಾಗಿದ್ದೀನಿ ಬ್ರದರ್. ಆವಾಗ ನೆಕ್ಸ್ಟ್ ಟೈಮ್ ಹೋದ್ರೂ ಆ ಬ್ರದರ್ ಕೇಳ್ತಾರೆ, ಬ್ರದರ್ ಹೆಂಗಿದ್ದೀರ? ಅವ್ರು ಹೇಳಿದ್ರೆ, ಬ್ರದರ್ ದೇವ್ರ ದಯೆಯಿಂದ ಭಯಂಕರವಾಗಿದ್ದೀನಿ ಬ್ರದರ್, ಸಂತೋಷವಾಗಿದ್ದೀನಿ ಬ್ರದರ್. ನಿಮ್ಮನ್ನು ಯಾರಾದರೂ ಕೇಳಿದ್ರೆ ನೀವೇನು ಹೇಳ್ತೀರ? ನೋಡಿ, ಏನೂ ಹೇಳಲ್ಲ ನೀವು. ಯಾಕಂದ್ರೆ ಆ ಫಲ ಇಲ್ಲ. ಇವತ್ತು ಅದು ರಿಲೀಸ್ ಆಗಲಿ, ಅದು ಹೊರಗಡೆ ಬರಲಿ. ನೋಡ್ರಿ, ಬಂಜೆ ಆದವಳೆ, ಎರದವಳೆ, ಏನ್ ಮಾಡು ಅಂತ ಹೇಳಿದ? ನೀನು ಹರ್ಷಧ್ವನಿಗೆ. ಇವತ್ತು ಹಗಲೊತ್ತಿನಲ್ಲಿ ಯೇಸುವಿನ ನಾಮದಲ್ಲಿ ನಾನು ಪ್ರಬೋಧಿಸ್ತಾ ಇದ್ದೇನೆ. ದೇವರು ಹೇಳಿದ್ರು ಸೂಪರ್ ನ್ಯಾಚುರಲ್ ಬತ್ಸ್ಗಳು ನಡೆಯಲಿಕ್ಕೆ ಹೋಗುತ್ತೆ. ಹಲ್ಲೆಲೂಯಾ. ಮಕ್ಕಳು ಇಲ್ಲದೆ ಇರುವವರು ಮಕ್ಕಳು ಇರೋರಿಗಿಂತ ಗಟ್ಟಿಯಾಗಿ ಸ್ತೋತ್ರ ಹೇಳಬೇಕು. ಸ್ತೋತ್ರ. ಇಲ್ಲೊಂದು ಸಹೋದರಿ ಇದ್ದಾಳೆ, ಹೆಸರೇನು ಹೇಳಲ್ಲ. ಪಾಸ್ಟ್ರೇ, ಆ ಸಿಸ್ಟ್ರು ಯಾವಾಗಲೂ ನನ್ನ ಬಂದು ಹೀಯಾಳಿಸ್ತಾರೆ. ಏನು ನಿನಗೇನು ಗುಡ್ ನ್ಯೂಸ್ ಇಲ್ವಾ ಅಂತ. ಸ್ತೋತ್ರ. ಅದು ಕೇಳಿದಾಗಲೇ ದುಃಖ ಆಗ್ಬಿಡುತ್ತೆ ಪಾಸ್ಟ್ರೇ, ತಡ್ಕೊಳಕ್ಕಾಗಲ್ಲ ಪಾಸ್ಟ್ರೇ, ಬೇಕು ಅಂತಾನೆ ಕೇಳ್ತಾರೆ ಅಂತ. ಸ್ತೋತ್ರ. ನೀವು ಹೇಳಬೇಕು ಗುಡ್ ನ್ಯೂಸ್ ಇಲ್ವ ಅಂತ. ಇರೋದೆಲ್ಲ ಗುಡ್ ನ್ಯೂಸೇ ಅಂತ. ದೇರ್ ಇಸ್ ನೋ ಬ್ಯಾಡ್ ನ್ಯೂಸ್. ಅವ್ರಿಗೆ ತಿರುಗಿ ಕೊಡಬೇಕು ನೀವು. ಕೆಲವರೆಲ್ಲ ನಮ್ಮ ವಿಶ್ವಾಸಿಗಳಲ್ಲೂ ಕೆಲವರು ಪಾಪ ಕಿಲ್ಲಾಡಿಗಳಿದ್ದಾರೆ. ಸ್ತೋತ್ರ. ಕೆಲವರಿಗೆ ಏನು ಕೊರತೆ ಇದೆಯೋ ಅದನ್ನೇ ಹಾಕೊಂಡು ಕೆದಕೋದು, ಹಿಂಗೆ ಹಾಕೊಂಡು ಕೆರಿಯೋದು. ಸ್ತೋತ್ರ. ಪ್ರೀತಿ ಮಾಡೋರ ಥರನೇ ನಟನೆ ಮಾಡ್ಕೊಂಡು ಹಾಕೊಂಡು ಜಡ್ಜೋದವ್ರನ್ನ. ಅವರು ಅದ್ರ ಫಲ ಉಂಡ್ಕೊಳ್ಳಿ. ನೀನು ಅವ್ರ ಮುಂದೆ ತಲೆ ಬಗ್ಗಿಸ್ಬಾರ್ದು. ಅವ್ರು ಹಂಗೆ ಕೇಳಿದ್ರೆ ಹೇಳ್ಬೇಕು, ಎಲ್ಲ ಗುಡ್ ನ್ಯೂಸೇ, ಬ್ಯೂಟಿಫುಲ್ ನ್ಯೂಸ್. ಎರದವಳೇ, ಮಕ್ಕಳಿಲ್ಲದವರೇ, ಬಂಜೆ, ಹರ್ಷಧ್ವನಿಗೈ. ಹಲ್ಲೆಲೂಯಾ. ಇವತ್ತು ನೀನು ದುಃಖ ಪಡಬೇಕಾಗಿಲ್ಲ, ಸಂತೋಷ ರಿಲೀಸ್ ಮಾಡ್ರೆ. ಇಲ್ಲ ಅಂತ ಕೊರಗಬೇಡ, ಇರೋದಕ್ಕೆ ಸ್ತೋತ್ರ ಹೇಳು. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೇಲೆ
ದೇವ್ರು ನಿನಗೆ ಆರೋಗ್ಯ ಕೊಟ್ಟಿದ್ದಾನ? ಕುಂಟಿನ ಕುರುಡಿನ ಆಗಿಲ್ಲ ತಾನೆ ನೀನು? ದೇವ್ರು ನಿನಗೆ ಒಳ್ಳೆ ಸೌಂದರ್ಯ ಕೊಟ್ನ, ಬಲ ಕೊಟ್ನ, ಕೆಲಸ ಕೊಟ್ನ, ಕುಟುಂಬ ಕೊಟ್ನ, ಮಕ್ಕಳು ಕೊಟ್ನ, ಸ್ತೋತ್ರ, ಲಾಭ ಕೊಟ್ನ, ಎಲ್ಲ ಆಶೀರ್ವಾದ ಕೊಟ್ಟಿದ್ದಾನೆ. ಯಾವತ್ತಾದ್ರೂ ಬೋರಿಂಗ್ ಹಾಸ್ಪಿಟಲ್ ಕಡೆ ಹೋಗಿದೀಯಾ? ಹೋಗಿ ನೋಡಲ್ಲಿ, ಆ ಬರ್ನಿಂಗ್ ವಾರ್ಡಲ್ಲಿ ಹೋಗಿ ನೋಡು. ಸುಟ್ಟ ಗಾಯ ಉಳ್ಳವರು ನರಳಾಡೋದನ್ನು ಹೋಗಿ ನೋಡು. ನಿನಗೆಲ್ಲ ಇದ್ರು ಮುಖ ಬಾಡಿ ಇರೋದಕ್ಕೆ ಕಾರಣ ಏನು? ಸೈತಾನ ನಿನ್ನ ಮೈಂಡ್ ಒಳಗಡೆ ಬೇಡದೇನ ಬೀಜ ಬಿತ್ತುತ್ತಾ ಇದ್ದಾನೆ. ಇವತ್ತು ಅದನ್ನ ತೆಗೆದು ಹೊರಗಡೆ ಹಾಕು. ನೀನು ಸಂತೋಷದ ಫಲವನ್ನ ರಿಲೀಸ್ ಮಾಡು. Come on, somebody lift up your voice. ಯಾರಾದರೂ ಶಬ್ದ ತೆಗೆದು ಗಟ್ಟಿಯಾಗಿ. Come on, make some crazy noise in the house of God. Hallelujah. Hallelujah. We celebrate the victory. See, ನಾನು ಕೇಳ್ತೀನಿ, ನೀನು ಸೋಲನ್ನು ನಿರೀಕ್ಷೆ ಮಾತಾಡಿ ಜಯ ಹೆಂಗೆ ನೀನು ನಿರೀಕ್ಷಿಸ್ತೀಯ? ನೀನು ದುಃಖ ಪಟ್ಕೊಂಡೇ ಇದ್ರೆ ನಿನಗೆ ದೇವರು ಕೊಡಬೇಕಾದ ಫಲ ಎಲ್ಲಿಂದ ಬರುತ್ತೆ? ಹಣ್ಣಲು ದೇವಾಲಯಕ್ಕೆ ಹೋದ್ಲು, ಪ್ರಾರ್ಥನೆ ಮಾಡಿದ್ಲು. ಓದೋಣ 1 ಸಮುವೇಲನ ಪುಸ್ತಕ 1ನೇ ಅಧ್ಯಾಯ 15ನೇ ವಾಕ್ಯದಿಂದ. ಅದಕ್ಕೆ ಅನ್ನಳು, ಸ್ವಾಮಿ, ಆಗಲ್ಲ, ನಾನು ಬಹು ದುಃಖ ಪೀಡಿತಳು. ದ್ರಾಕ್ಷಾ ರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಒಯ್ದಿದ್ದೇನೆ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ. ಅವಳೊಳಗಡೆ ದುಃಖ ಇದೆ, ಅವಳೊಳಗಡೆ ಸಂಕಟ ಇದೆ. ಅವಳ ಸವತಿ ಆದ ಪೆನಿನ ಅವಳನ್ನ ಹೀಯಾಳಿಸ್ತಾ ಇದ್ದಾಳೆ. ಬಂಜೆ ಅಂತ ಇದ್ದಾಳೆ. ನೋಡೇ ನನಗೆ ಎಷ್ಟು ಜನ ಮಕ್ಕಳಿದ್ದಾರೆ, ನಿನ್ಗೇನೆ ಗೋಳಕತ್ತಾ ಇದ್ದಾಳೆ. ದುಃಖ ಇದೆ. ಅವಳು ಬಂದು ದೇವ್ರ ಸನ್ನಿಧಾನದಲ್ಲಿ ಅಳ್ತಾ ಇದ್ದಾಳೆ. ನೀನ್ ಮತ್ತೊಬ್ಬರ ಮುಂದೆ ಆಳಬೇಡ, ದೇವ್ರ ಸಮ್ಮುಖದಲ್ಲಿ ಆಳು, ದೇವರ ಪಾದದಲ್ಲಿ ಆಳು. ಹೃದಯವನ್ನ ಪರಿಶೋಧನೆ ಮಾಡುವವನು, ಅಂತರೇಂದ್ರಿಯವನ್ನ ಪರೀಕ್ಷಿಸುವವನು, ಅವನು ನಿನ್ನ ಒಳ್ಳೆತನವನ್ನ ನೋಡಿ ನಿನಗೆ ಗರ್ಭ ಫಲ ದಯ ಪಾಲಿಸದೇ ಇರಲ್ಲ. ನೋಡ್ರಿ 18ನೇ ವಾಕ್ಯದಿಂದ. ಅನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಹೊರಟು ಹೋಗಿ ಏನ್ ಮಾಡಿದ್ಲು? ಸ್ತೋತ್ರ. ನೀವಾಗಿದ್ರೆ ಏನ್ ಮಾಡ್ತಿದ್ರಿ? ಕಡೆಗೆ ಆಲೆಗೆ ಬಂದಿದ್ದೇವ್ರೆ, ಅಪ್ಪ ಅರ್ಥ ಮಾಡ್ಕೊಳ್ಳಿಲ್ಲ. ಏಲಿ ಏನಂದ? ಏನವ ಬಿಟ್ಕೊಂಡ್ಬಂದೇನು? ಸುರಪಾನ ಮಾಡ್ಕೊಂಬಂದೇನು? ಸ್ತೋತ್ರ. ಕ್ವಾರ್ಟರ್ ಗೀಟ್ರ್ ಬಿಟ್ಕೊಂಬಂದೇನು? ಸ್ತೋತ್ರ. ಏಲಿ ಯಾಜಕನಿಗೆ ಅವಳ ಸಂಕಟ ಗೊತ್ತೇ ಆಗಲಿಲ್ಲ. ಸಮಟೈಮ್ಸ್ ನೋಬಡಿ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ನಿನ್ನ ವೇದನೆ ಯಾರು ಅರ್ಥ ಮಾಡ್ಕೊಳಕ್ ಆಗಲ್ಲ. ಆದ್ರೆ ನೀನ್ ದೇವ್ರ ಸನ್ನಿಧಾನದಲ್ಲಿ ನೀನು ಅದನ್ನ ಉಲ್ಟಾ ಬಿಡಿ. ಅವ್ರಿಗೆ ಹೇಳು, ಸ್ವಾಮಿ ನಾನು ನನ್ನ ಸಂಕಟ ದೇವ್ರ ಹತ್ರ ಹೇಳ್ತಾ ಇದ್ದೀನಿ, ನಿನ್ಗೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅನ್ನೋ ಕಾರಣ ನೀನು ಕಣ್ಣು ಕುರುಡಾಗಿದೆ. ಸ್ತೋತ್ರ. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಿಸಲಿಲ್ಲ. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ಇವತ್ತಾಗ್ಲೊತ್ತಿನಲ್ಲಿ ಯೇಸುವಿನ ನಾಮದಲ್ಲಿ ಫೆಬ್ರವರಿ ತಿಂಗಳಿನಿಂದ ಒಂದು ತೀರ್ಮಾನ ತಗೊಬೇಕು. ಇನ್ನು ನಾನು ದುಃಖ ಪಡಿಸುವವರ ಮುಂದೆ ನಾನು ದುಃಖಿತನಾಗಿ ನಿಲ್ಲೋದಿಲ್ಲ.
ನನ್ನ ಮುಖ ಇನ್ನು ಬಾಡಿ ಹೋಗೋದಿಲ್ಲ, ನನ್ನ ಮೋರೆಯಲ್ಲಿ ದುಃಖವು ಇನ್ನು ಕಾಣೋದಿಲ್ಲ ಎನ್ನುವವರು ಮಾತ್ರ ಸಂತೋಷ ಎಂಬ ಫಲವನ್ನು ನಿಮ್ಮ ಬಾಯಿಯ ಮಾತುಗಳನ್ನು ಬಿಡುಗಡೆ ಮಾಡ್ರಿ. Come on somebody. Hey! ಎಲ್ಲಿ ಮಾಡ್ತಾರ? ಅದು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 8 ವರ್ಷನಾ? 10 ವರ್ಷ ಆಗಿ ನಮ್ಮ ಅಯ್ಯೋ ಪಾಪ, ಪಾಪ ಅಲ್ಲ, ನಿನಗೆ ಹಾಕೊಂಡು ತಿವಿತಾ ಇರೋದು. ಆಮೇಲೆ ಅವ್ರ ಮುಂದೆ ಹೇಳಬೇಕು, ಬಿಡ್ರಿ ಸಾರಾ ಪಾಪ ಅಜ್ಜಿ 25 ವರ್ಷ ಕಾದಿದ್ಲು, ಅವ್ರಿಗಿಂತ ನಂದು ಏನು ವಾಪಸ್ ಕೊಡ್ರಿ. ನಾನೊಂದು ಹೇಳ್ತೀನಿ ಕೇಳ್ರಿ, ಒಂದು ಸೀಕ್ರೆಟ್ ಹೇಳ. ಸೈತಾನ್ ಒಂದು ಪಟಾಕಿ ಹಾಕ್ತಾನೆ. ಪಟಾಕಿಗೆ ಏನು ಪಟಾಕಿ? ಈರುಳ್ಳಿ ಪಟಾಕಿ. ಚಿನ್ಕುರ್ಲಿನ ಈರುಳ್ಳಿ ಪಟಾಕಿ. ಸ್ತೋತ್ರ. ಈರುಳ್ಳಿ ಪಟಾಕಿ. ಸ್ತೋತ್ರ. ಅದನ್ನ ಅವನು ಬೆಂಕಿ ಹಚ್ಚಿ ನಿನ್ನ ಮುಂದೆ ಹಾಕ್ತಾನೆ. ಡಮ್ ಅಂದರೆ ಅವನು ಚಪ್ಪಾಳೆ ತೊಡ್ತಾನೆ, ಟುಸ್ ಆದರೆ ಅವನ ಮುಖ ಬಾಡುತ್ತೆ. ಸ್ತೋತ್ರ ಹೇಳಲಿಲ್ಲ. ಆಮೇಲೆ ನೀನೇನು ಮಾಡಕ್ಕೆ, ನೀನು ಮುಂದೆ ಹಾಕಿದ್ರೆ ಅದನ್ನು ತೆಗೆದು ಪಕ್ಕದಲ್ಲಿರೋ ಹೊಂಡಾಗೋದಿ, ನೀರಲ್ಲಿ ಬಿದ್ದು ಅದು ಟುಸ್ ಆಗುತ್ತೆ. ಆ ಒದಿಯೋದು ಇದೆಯಲ್ಲ, ಒದ್ದು ಹೊಂಡಕ್ಕೆ ಹಾಕ್ತೀಯಲ್ಲ, ಅದೇ ನೀನು ರಿಲೀಸ್ ಮಾಡುವಂಥ ಸಂತೋಷ. ಅವಾಗ ಅವನು ಹಾಕಿದ ಬಾಂಬ್ ಎಲ್ಲೋಗೋಯ್ತು? ಹೊಂಡಕ್ಕೆ ಬಿತ್ತು, ಮೋರಿಗೆ ಬಿತ್ತು. ಮೋರಿಯಲ್ಲಿ ಏನಾಯ್ತು? ಸಿಡೀತಾ? ಏನಾಯ್ತು? ಟುಸ್ ಮಾಡೋರು ಯಾರಾದ್ರೂ ಇದ್ದೀರ ಇಲ್ಲಿ? ಸೈತಾನನು ಹಾಕಿದ ಈರುಳ್ಳಿ ಬಾಂಬ್ ಆಗ್ಬೋದು, ಆನೆ ಪಟಾಕಿ ಆಗ್ಬೋದು, ಸ್ತೋತ್ರ, ಆಟೋ ಬಾಂಬ್ ಆಗ್ಬೋದು. ಯಾವುದಾದ್ರೂ ಟುಸ್ ಮಾಡೋರು ಮಾತ್ರ ಒಂದು ಆಮೇಲೆ ಹೇಳ್ರಿ. ನನ್ನ ಮೋರೆ ಇನ್ನು ದುಃಖದಲ್ಲಿರೋದಿಲ್ಲ. ಅಳ್ಬೇಕಾ? ಅಳ್ಬೇಕಾ? ಅಳ್ತಾ ಇರಿ. ನಮ್ಮಲ್ಲಿ ಒಂದು ನಾಣ್ಣುಡಿ ಹೇಳ್ತಾರೆ, ಒಂದಿನ ಸತ್ತವ್ರಿಗೆ ಅಳ್ಬೋದು, ಡೈಲಿ ಸಾಯೋರ್ಗೆ ಅಳೋಕ್ಕಾಗುತ್ತಾ? ಒಂದಿನ ಏನೋ ಅಂದ್ರಾಗ ಪರವಾಗಿಲ್ಲ ಸಿಸ್ಟರ್ ಸಮಾಧಾನ ತಗೊಳ್ರಿ ಅಂತ ಹೇಳ್ಬೋದು. ಡೈಲಿ ಇದೇ ಗೋಳು ಅಂದರೆ ಓಹೋ ಅಳು ಮೂಂಜಿ ಬರ್ತಾ ಇದೆ ಅಂತ ಓಡ್ತೀವಿ ನಾವು. ನಾವೇ ಎಸ್ಕೇಪು. ಫೋನ್ ಮಾಡಿದ್ರೆ ಎತ್ತದೇ ಇಲ್ಲ. ಸ್ತೋತ್ರ. ಯಾಕಂದರೆ ಅದೇ ರಾಗ. ಎಷ್ಟು ನೀಟಾಗಿ ಹೇಳ್ತೀರ ನೋಡ್ರಿ. ಆಮೇಲೆ ಮೋರೆಯಲ್ಲಿ ದುಃಖವು ಕಾಣಿಸಲಿಲ್ಲ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ನಿಮ್ಮ ಮೋರೆಯಲ್ಲಿ ದುಃಖ ಕಾಣಂಗಿಲ್ಲ. ಕಾಣಂಗಿಲ್ಲ. ಗಟ್ಟಿಯಾಗಿ ಹೇಳ್ರಿ, ಕಾಣಂಗಿಲ್ಲ. ಒಂದು ದೇವ ಮಗುವನ್ನು ಕಂಡ್ರೆ ಆ ಗ್ಲೋರಿ ಮುಖದಲ್ಲಿ ಕಾಣಬೇಕು. ಆಮೇಲೆ ಹಳ್ಳೆಣ್ಣೆ ಕುಡ್ದವ್ರ ಥರ ಇರಬಾರ್ದು. ಕೆಲವರೆಲ್ಲ ಯಾವಾಗಲೂ ಗಂಟು ಹಾಕೊಂಡು ಯಾರೋ ಗಂಟ್ಲಿಗೆ ಇಟ್ಕೊಂಬಿಟ್ಟಿರೋದಾರೆ. ಸ್ತೋತ್ರ. ಇಲ್ಲ, ಯಾರೋ ಪಾದ ತಗೊಂಡು ಗಂಟ್ಲಿಗೆ ಇಟ್ಬಿಟ್ಟಿದ್ದಾರೆ ನನಗೆ. ಸ್ತೋತ್ರ. ಆಮೇಲೆ ನಮ್ಮ ಕೇರಳದಲ್ಲಿ ಒಂದು ಪೊಲಿಟಿಕಲ್ ಲೀಡರ್ ಇದ್ದಾರೆ. ಅವ್ರು ಮಾತಾಡೋದಂಗೆ ಏನು ಹೇಳೋದನ್ನ ದೇವ್ರಿಗೂ ಗೊತ್ತಿಲ್ಲ. ಪ್ರೆಸ್ ರಿಪೋರ್ಟ್ರು ಸುಮ್ಮನೆ ಹಿಂಗೆ ಅಂತಾರೆ ಅಷ್ಟೇ, ಏನೋ ಒಂದು ಹಾಕೊಂಡು ಹೋಗ್ರಿ ಅಂತ. ನಿಮ್ಮ ಮುಖದಲ್ಲಿ ಜಾಯ್ ಇರಬೇಕು. ಗಟ್ಟಿಯಾಗಿ ಹೇಳ್ರಿ, ಸಂತೋಷ ಇರಬೇಕು. ಅದು ಉಳ್ಳವ್ರು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ ನಿಮ್ಮ ಒಳಗಡೆ ಆ ಸಂತೋಷ ಇದ್ದರೆ ಒಂದು ಕಾರ್ಯ ನಡೀದಿರೆ ಹೋದಾಗ ನೆಕ್ಸ್ಟ್ ಅದು ಮಾಡೋದಕ್ಕೆ ದೇವರು ಜ್ಞಾನ ಕೊಡ್ತಾ ಇರ್ತಾನೆ. ಇದು ನಡೀಲಿಲ್ವಾ? ನಡೀಲಿಲ್ಲ. ದೇವ್ರು ಹೇಳ್ತಾರೆ ನಡೀಲಿಲ್ವಾ? ಒಳ್ಳೇದು. ಅದಕ್ಕಿಂತ ದೇವ್ರು ಯಾವುದೋ ದೊಡ್ಡದೇನೋ ಮಾಡ್ತಾರೆ.
ಒಂದು ಹೇಳ್ತೀನಿ ಕೇಳ್ರಿ. ಕಳೆದ ದಿವಸಗಳು 1 ವರ್ಷದ ಪ್ರಯತ್ನ, ಸ್ತೋತ್ರ, ಬೆನ್ಬಿಡದೆ ಭೂತಂತರ ಹಿಂದೆ ಬಿದ್ದಿದೆ. ಆಮೇಲೆ ಆರಂಭದಲ್ಲಿ 16,000 ಸ್ಕ್ವೇರ್ ಫೀಟ್ ಜಾಗ ಆಮೇಲೆ ಕೊಡ್ತೀನಿ ಅಂತ ಹೇಳಿದವರು, ಇವತ್ತು ನಾಳೆ ನಾಡಿದ್ದು ಇವತ್ತು ಆಗೋಯ್ತು, ಮುಂದೆ ಹೆಂಗೆ 1 ವರ್ಷ ತಳ್ಳಿಬಿಟ್ರು. ಸ್ತೋತ್ರ. ಆಮೇಲೆ ನಾವು ಬಿಡಲೇ ಇಲ್ಲ, ಹಾಕ್ಲಿಲ್ಲ ಅಂತ ದುಃಖನೂ ಪಡಲಿಲ್ಲ, ಛಲ ಬಿಡಲಿಲ್ಲ. ಆಮೇಲೆ ಕೊಟ್ಟಾಗ ಎಷ್ಟು ಕೊಟ್ಟರು ಗೊತ್ತಾ ದೇವ್ರ? 16,000 ಅಲ್ಲ, 38,000. ಸಂತೋಷವಾಗಿ ಒಂದು ಆಮೇಲೆ ಹೇಳ್ರಿ. 500 ರೂಪಾಯಿ ಕೆಲಸ ಹೋದ್ರೆ ನಿನಗೆ ದೇವ್ರ 5,000 ಸಿದ್ಧ ಮಾಡ್ಬಿಟ್ಟ, ಅದು ಬೇಡ ಕೊಡಲ್ಲ ಅಂದಿದ್ದು. ನೀನು 500 ರೂಪಾಯಿ ಕೊರ್ಕೊಂಡಿದ್ರೆ ದೇವ್ರಿಗೆ ಕೋಪ ಬರುತ್ತೆ. ನಿನ್ನ 5,000 ಇಲ್ಲ ರೆಡಿ ಮಾಡಿದ್ದೀನಿ, 500 ಕೊರಗ್ತಾ ಇದೀಯ ಅಂತ. ಪಕ್ಕದಲ್ಲಿರೋ ಕೈ ಕೊಟ್ಟಲ್ಲಿ ಸಣ್ಣದ ಕೊರಗಬೇಡ, ದುಡ್ದು ದೇವ್ರು ನಿನ್ನ ಜೀವನದಲ್ಲಿ ಮಾಡ್ತಾರೆ ಅಂತ ಹೇಳು. ಅಣ್ಣಳ ಮುಖದಲ್ಲಿ ಅವಳ ಮೋರೆಯಲ್ಲಿ ದುಃಖ ಕಾಣಲಿಲ್ಲ. ಆಮೇಲೆ ಅವರು ಮರುದಿನ ಬೆಳಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿ ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು. ಎಲ್ಕಾನನು ತನ್ನ ಹೆಂಡತಿಯಾದ ಅನ್ನಳನ್ನು ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಪ್ರೈಸ್ ದಿ ಲಾರ್ಡ್. ಆ ಮಗನಿಗೆ ಏನಂತ ಹೆಸರಿಟ್ಟಿದ್ದು? ಸಮುವೇಲನೆಂದು ಹೆಸರಿಟ್ಟಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನಗೆ ಶ್ರೇಷ್ಠವಾದದನ್ನು ಕೊಡ್ತಾನೆ. ಬರ್ದಿಟ್ಕೋ, ಸೂಪರ್ ನ್ಯಾಚುರಲ್ ಬರ್ಸ್, ಫಲಭರಿತವಾಗಿರುತ್ತೀಯ. ಗರ್ಭ ಫಲ ಅದು ಯೆಹೋವನ ದಾಸಾಸ್ತ್ಯ. ಮಕ್ಕಳು ದೇವರು ಕೊಡುವ ದಾನ. ನೋ ಡಿಮನ್ ಕ್ಯಾನ್ ಸ್ಟಾಪ್ ದಟ್. ನಮ್ಮ ಸಭೆಯಲ್ಲಿ ಬಂಜತನ ಇಲ್ಲ. ಆಮೇಲೆ ಹೇಳೋರು ಮಾತ್ರ ಗಟ್ಟಿಯಾಗಿ, ನಮ್ಮ ಸಭೆಯಲ್ಲಿ ಬಂಜತನ ಇಲ್ಲ. ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳೋರು ಯಾರೋ ಇದ್ದೀರಾ? ಈ ವರ್ಷದಲ್ಲಿ ಹೈಯೆಸ್ಟ್ ಮಕ್ಕಳು ಡೆಡಿಕೇಶನ್ ಮಾಡಬೇಕು. ಮಾಡ್ತೀನಿ. ಆಮೇಲೆ ಸ್ತೋತ್ರ. ದುಃಖ ನಿನ್ನ ಆಶೀರ್ವಾದದ ಫಲವನ್ನ ಅದು ಹಿಂಡು ಬಿಡುತ್ತೆ. ನಿನ್ನ ಆಶೀರ್ವಾದದ ಫಲವನ್ನ ನಿನ್ನ ಹೋಮಲ್ಲಿ, ನಿನ್ನ ಹೊಟ್ಟೆಯಲ್ಲೇ ಅದನ್ನು ಹಿಂಡು ಬಿಡುತ್ತೆ. ದುಃಖ ನಿನ್ನ ಮೋರೆಯಲ್ಲಿ ಇನ್ನ ದುಃಖ ಕಾಣಬಾರ್ದು. ಇದೀರ ನನ್ನ ಜೊತೆ? ಆಮೇಲೆ ಏನೇ ನಷ್ಟ ಆಗಲಿ, ಏನೇ ಬರಲಿ, ಈಸಬೇಕು, ಇದ್ದು ಏನ್ ಬೇಕು? ದಹಿಸಬೇಕಲ್ಲ, ಜಯಿಸಬೇಕು. ಸ್ತೋತ್ರ. ತಿನ್ನೋದ್ರಲ್ಲೇ ಇರ್ರಿ. ಸ್ತೋತ್ರ. ಆಮೇಲೆ ಕಡೆಯದಾಗಿ ನೀನು ದೇವರಲ್ಲಿ ಬೇರೂರಿರಬೇಕು. ಎಲ್ಲಿ ಬೇರೂರಿರಬೇಕು? ದೇವರಲ್ಲಿ ಬೇರೂರಿರೋನು ಎಲ್ಲಿ ಫಲ ಕೊಡ್ತಾನೆ ಗೊತ್ತಾ? ಆಮೇಲೆ ನೀವೇನೋ ಕಲಿತಾ ಇದ್ದೀರಾ? ಹಲ್ಲೆಲೂಯಾ. ನಾನು ಅದಕ್ಕೆ ಹೇಳಿದೆ 2ನೇ ಸರ್ವಿಸಿನವ್ರು ಧನ್ಯರು ಅಂತ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, 2ನೇ ಸರ್ವಿಸ್ಗೆ ಬಂದಿದೆ ಧನ್ಯರು ಅಂತ. ಕೀರ್ತನೆ 1:3, ಕಾಲುವೆಗಳ ಬಳಿಯಲ್ಲಿ ನೆಟ್ಟಂತ ಮರಕ್ಕೆ 92ನೇ ಕೀರ್ತನೆ 12ನೇ ವಾಕ್ಯದಿಂದ 14ನೇ ವಾಕ್ಯ. ಜ್ಞಾನೋಕ್ತಿಗಳ ಪುಸ್ತಕ 12:12, ಯೆಶಾಯ 37:31, ಯೆಶಾಯ 27:6, ಯೋಹನಾನ್ 6:33. ಇಷ್ಟು ವಾಕ್ಯ ಏನು ಕೇಳಿದ್ರಿ ಅಂತ.
ಸ್ತೋತ್ರ. ಕೀರ್ತನೆ 92:12 ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ನೀವು ವೃದ್ಧಿ ಆಗ್ತೀರಾ. ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಯೆಹೋವನ ಆಲಯದಲ್ಲಿ ಎಲೆ ಸಸಿಗಳಂತೆ ನೆಡಲ್ಪಟ್ಟವರು. ಈ ಗುರುವಾರ ನಾನು ನಿಮಗೆ ಕಳಿಸ್ಲಿಕ್ಕೆ ಹೋಗುವಂತ ವಿಷಯ, ಬಿ ಕಮಿಟೆಡ್ ಟು ಚರ್ಚ್, ಬಿ ಕಮಿಟೆಡ್ ಟು ದ ಚರ್ಚ್. ಸಭೆಗೆ ನಿನ್ನನ್ನೇ ನೀನು ಸಮರ್ಪಿಸ್ಕೊಡು. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತು ಗೊತ್ತಾ? ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟಾರು. ಮರ ಆಗಿ ನೆಡಲ್ಪಟ್ರೆ ಬಗ್ಗಲ್ಲ ಅದು. ಸಸಿಗಳಾಗಿ ನೆಡಲ್ಪಟ್ರೆ ಹೆಂಗ್ ಬೇಕಾದ್ರೆ ಹಂಗೆ ಬಗ್ಗಿಸ್ಕೋಬಹುದು ಅಂತ. ಹಲೋ, ಮರನ ಬಗ್ಸಕ್ಕಾಗುತ್ತಾ? ಮುರಿದೋಗುತ್ತೆ. ಕೆಲವ್ರಿಗೆ ಏನಾದ್ರೂ ಹೇಳಿದ್ರೆ ಯಾಕೆ ಅನ್ಬೇಕು? ನಮ್ ಬರಲ್ಲ, ಮುರ್ಕೊಂಡ. ಕಾರಣ ಅದು ಮರ, ಅದು ಸಸಿ ಅಲ್ಲ. ದೇವರ ವಾಕ್ಯ ಹೇಳ್ತಾರೆ, ನೀತಿವಂತನು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದಂತೆ ಹಾಗೆ ವೃದ್ಧಿ ಆಗುವರು. ಆಮೇನ್. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಎಲ್ಲಿ? ದೇವರ ಅಂಗಳದಲ್ಲಿ, ತೋಟದಲ್ಲಿ, ದೇವರ ಸಭೆ ಎಂಬ ತೋಟದಲ್ಲಿ ಅವರು ಚೆನ್ನಾಗಿ ಬೆಳೆಯುವರು. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಪ್ರತಿಯೊಂದು ಆಶೀರ್ವಾದವು ಕನೆಕ್ಟೆಡ್ ವಿತ್ ಚರ್ಚ್. ಆಲಯದಿಂದಲೇ ನೋಡ್ರಿ. ಅದರಿಂದ ಆಲಯದ ವಿರುದ್ಧವಾಗಿ ಮಾತಾಡಬಾರ್ದು ಅನ್ನೋದು. ಆಲಯಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ ನಿನ್ನ ಆಶೀರ್ವಾದಕ್ಕೆ ನೀನೇ ಚಪ್ಪಡಿ ಹೇಳ್ಕೊಂಡೆ ಅಂತ. ಜ್ಞಾನೋಕ್ತಿಗಳು 12:12 ಕೆಡುಕರ ಕೊಳ್ಳೆ ದುಷ್ಟರಿಗೆ ಇಷ್ಟ, ಶಿಷ್ಟರ ಬುಡ ಫಲದಾಯಕ. ಶಿಷ್ಟರ ಬುಡ, ನಿನ್ ರೂಟ್ ಎಲ್ಲಿ ಗೊತ್ತಾ? ಫಲ ಕೊಡ್ಬೇಕೆನ್ನೋದೆ ನಿನ್ನ ಅಜೆಂಡಾ. ದೇವರ ಅಜೆಂಡಾ ಏನು ಗೊತ್ತಾ? ನೀನ್ ಫಲದಾಯಕವಾಗಿರ್ಬೇಕು. ಕೆಡುಕನ ಕೊಳ್ಳೆ ಹೊಡಿತಾನೆ, ಅದು ದುಷ್ಟರಿಗೆ ಇಷ್ಟ ಹಾಕೊಂಡ್ರಿ ಬಿಟ್ಬಿಡ್ರಿ, ಅವ್ರ ಪಾಡಕ್ಕೆ ಬಿಟ್ಬಿಡ್ರಿ. ಆಮೇಲೆ ಸಿಸ್ಟರ್ ಬುಡ ಫಲದಾಯಕವಾಗಿರುತ್ತೆ. ನಿನ್ನ ಬುಡ ಏನಾಗಿರ್ಬೇಕು? ಫಲಭರಿತವಾಗಿರ್ಬೇಕು, ಫಲ ಕೊಡುವಂತರಾಗಿರ್ಬೇಕು. ಗಟ್ಟಿಯಾಗಿ ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ನಾನು ಫಲ ಕೊಡುವಂತನಾಗಿರ್ತಾನೆ. ಓಕೆ, ಕಣ್ಣುಗಳು